ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಎಸ್ಪೆನ್ ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PUC ಸೆಕೆಂಡ್ ಎಕ್ಸಾಮ್ ಸಲುವಾಗಿ ಮ್ಯಾಥಮೆಟಿಕ್ಸಲ್ಲಿ ಬರುವಂಥ ಎಲ್ಲ 5 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಅದು ಈಜಿಯೆಸ್ಟ್ 4 ಕ್ವಶನ್ಸ್ನ ಯಾವ್ದು ಬರೀಬೇಕು ಅದನ್ನು ಹೇಳ್ತೀನಿ. ಅದಾದಮೇಲೆ ಒಂದು ಎಕ್ಸ್ಟ್ರಾ ಕ್ವಶನ್ ಕೂಡ ಸಾಲ್ವ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸ್ಟೂಡೆಂಟ್ಸ್, ಕ್ವಶನಲ್ಲಿ ಫಂಕ್ಷನ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. f(x) = 4x + 3 ಅಂತ ಇದೆ. ಓಕೆ, ಸೊ ಇದಕ್ಕೆ ನೀವು ಬೇಕಿದ್ರೆ ಇಕ್ವೇಷನ್ 1 ಅಂತ ಕೊಡ್ತಿದ್ರೆ ಕೊಡಿ. ಸೊ ಇಲ್ಲಿ ಏನು ಮಾಡ್ಕೊಳ್ಳೋಣ, ಫಸ್ಟ್ ನಾವು ಇದ್ರದ್ದು ಇನ್ವರ್ಸ್ ಚೆಕ್ ಮಾಡ್ಕೋಬೇಕಂದ್ರೆ ಇದಕ್ಕೆ y ಅಂತ ತಗೊಂತೀವಿ. ಅಗೇನ್ ಇಲ್ಲಿ 4x + 3 ಆಗಿರುತ್ತೆ. ಓಕೆ, ಸೊ ಅಗೇನ್ 3ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. x ಬೇಕು ನನಗೆ, ಹೌದಾ? ಸೊ ಅದ್ರ ಸಲುವಾಗಿ 3ನ ಈ ಕಡೆ ತೊಗೊಂಬಂದ್ರೆ ಏನಾಗ್ಬಿಡುತ್ತೆ ನೋಡಿ ಸ್ಟೂಡೆಂಟ್ಸ್, y - 3 ಆಗುತ್ತೆ. ಇಲ್ಲಿ 4x ಉಳಿಯುತ್ತೆ. ಅಗೇನ್ 4 ಕೂಡ ಈ ಕಡೆ ತೊಗೊಂಬರ್ತೀನಿ ನಾನು. ಏನಾಗ್ಬಿಡುತ್ತೆ, y - 3 ಇಲ್ಲಿ ಇಂಟು ಇತ್ತು 4 ಈ ಕಡೆ ಬಂದರೆ ಡಿವೈಡ್ ಬೈ. ಸೊ ಇದು x ಸಿಕ್ತಾ. ಎಕ್ಸನ್ನೇ ನಾವು ಏನಂತ ಕರಿತೀವಿ ಅಂದರೆ g(y) ಅಂತ ಡಿನೋಟ್ ಮಾಡ್ತೀವಿ. ಸೊ ಅದನ್ನು ನಾನು ಇಲ್ಲಿ ಬರಿತೀನಿ ನೋಡಿ. x ಏನು ಬಂದಿದೆ ಇವಾಗ, y - 3 ಡಿವೈಡ್ ಬೈ 4 ಬಂದಿದೆ. ಓಕೆ, ಸೊ ಎಕ್ಸ್ಗೆ ನಾವು g(y) ಅಂತ ಕರಿತೀವಿ. ಯಾಕೆಂದ್ರೆ ಇಲ್ಲಿ f(x)ಗೆ y ಅಂತ ಡಿನೋಟ್ ಮಾಡಿದೀವಲ್ವಾ, ಹಾಗೆ g(y)ಗೆ x ಅಂತ ಡಿನೋಟ್ ಮಾಡ್ಕೋಬೇಕು. ಓಕೆ, ಇದಕ್ಕೆ ನೀವು ಇಕ್ವೇಷನ್ 2 ಅಂತ ಕೊಡಿ. ಸೊ ಇಕ್ವೇಷನ್ 1 ಇಕ್ವೇಷನ್ 2 ಕ್ಲಿಯರ್ ಆಯ್ತಲ್ವಾ? ಸೊ ಇದು ಬಂದಾದ್ಮೇಲೆ ಆ್ಯಕ್ಚುಲಿ ನಾವಿಲ್ಲಿ ಪ್ರೂವ್ ಮಾಡಬೇಕಾಗಿರೋದೇನು, ಅದನ್ನು ಮೇನ್ ಇಂಪಾರ್ಟೆಂಟು, ಅದನ್ನಿಲ್ಲಿ ಬರ್ಕೊಳ್ಳೋಣ. ಏನು ಪ್ರೂವ್ ಮಾಡಬೇಕಾಗಿರೋದು ಅಂದರೆ ಇಲ್ಲಿ ಬರೀತಾ ಇರೋದನ್ನು ಅಬ್ಸರ್ವ್ ಮಾಡಿ. ಫಸ್ಟು f(g(y) = ಆನ್ಸರ್ y ಬರಬೇಕು. ಅಗೇನ್ g(f(x) = ಆನ್ಸರ್ ಬರಬೇಕು x. ಸ್ಟೂಡೆಂಟ್ಸ್, ಸೊ ಇದು ಹೇಗೆ ನೆನ್ಪಿಟ್ಕೋಬೇಕು ಸರ್ ಅಂದರೆ ಭಾಳ ಸಿಂಪಲ್ಲು. ಇಲ್ಲಿ ಲಾಸ್ಟಲ್ಲಿ f ಬಂದರೆ x ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಆನ್ಸರ್ ಕೂಡ x ಅಲ್ಲೇ ಬರುತ್ತೆ. ಲಾಸ್ಟಲ್ಲಿ g ತೊಗೊಂಡ್ರೆ ಅದು y ಆಗಿರುತ್ತೆ, ಯಾಕಂದ್ರೆ g(y) ಇದೆಯಲ್ವಾ, ಸೊ ಆನ್ಸರು y ಬರುತ್ತೆ. ಸೊ ಇದನ್ನು ಯಾವ ಥರ ಪ್ರೂವ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ಇಲ್ಲಿ ಏನು ಮಾಡ್ಕೊತೀರಾ, ಒಂದು ಡ್ರಾ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಫಸ್ಟ್ ಇವಾಗ f(g)ನ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಫಸ್ಟ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾನು ಇಲ್ಲಿ ತೊಗೊತಾ ಇರೋದು ಫಸ್ಟ್ ರಿಸಲ್ಟು f(g(y). ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಲಾಸ್ಟಲ್ಲಿ g ಬರೆದ್ರೆ y ಬರಬೇಕು. ಓಕೆ, ಸೊ ಇದನ್ನು ಅದರ ಆನ್ಸರ್ ಫೈನಲಿ y ಆನ್ಸರ್ ಬರುವಾಗೆ ಸಾಲ್ವ್ ಮಾಡಬೇಕು. ಓಕೆ, ಸಾಲ್ವ್ ಮಾಡೋಣ. ಇದನ್ನು ಈ ಥರ ಬರಿಬೋದಾ, f(g(y) ಅಂತ ಬರಿತೀನಿ. ಅಗೇನ್ f ಆಸ್ ಇಟ್ ಈಸ್ g(y) ಅಂದರೆ ಇಕ್ವೇಷನ್ 2 ಇದೆ. ಸೊ ಇದು ನಮ್ದು ಆನ್ಸರ್ ಅಲ್ವಾ. ಸೊ ಇದನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. g(y) ಅಂತಂದರೆ ಏನಿದೆ ನೋಡಿ ಸ್ಟೂಡೆಂಟ್ಸ್, ಅದನ್ನು ಬರೆಯೋಣ. y - 3 ಡಿವೈಡೆಡ್ ಬೈ 4 ಅಂತ ಇದೆ. ಓಕೆ, ಸೊ ಇದು ಆಯ್ತು. ಇವಾಗ ನಮ್ಮದು ರಿಸಲ್ಟ್. ಸೊ ಇದನ್ನು ನಾವೀಗ ಏನು ಮಾಡಬೇಕಾಗಿರೋದು, ಫಂಕ್ಷನ್ f(x) ಅಲ್ಲಿ ಹಾಕಬೇಕು. ಇದು ನಮ್ಮದು ಫಂಕ್ಷನ್ f(x) ಇದೆ. ಓಕೆ, ಸೊ f(x) ಅಂದರೆ ಈ ರಿಸಲ್ಟು. ಇದೊಂದು ಹೊಸ ವ್ಯಾಲ್ಯೂ ಬಂದಿದೆ. f(1) ಯಾವ ಥರ ಮಾಡ್ತಿದ್ರಿ, ಇದಕ್ಕೆ x ಜಾಗದಲ್ಲಿ 1 ಹಾಕ್ತಿದ್ರವಾ, ಇವಾಗ 1 ಇದ್ದ ಜಾಗದಲ್ಲಿ ಇದು ಬಂದಿದೆ ಅಂತ ಅನ್ಕೊಳ್ಳಿ. ಇವಾಗ f(x)ನ ಬರಿತೀನಿ ನೋಡಿ. 4 ಇಲ್ಲಿ x ಬರೆಯಲ್ಲ ನಾನು. ಓಕೆ, +3 ಇದು f(x) ಆಗಿತ್ತು. ಸೊ x ಜಾಗದಲ್ಲಿ ಏನು ಬಂದಿದೆ ಹೊಸ ರಿಸಲ್ಟ್, ಅದನ್ನು ಇಲ್ಲಿ ಬರೆಯೋಣ. ಇಲ್ಲಿದೆ y - 3 ಡಿವೈಡ್ ಬೈ 4 ಬಂದಿದೆ. ಕರೆಕ್ಟ್ ಅಲ್ವಾ? ಓಕೆ, ಸೊ ಇವಾಗ ನಾನು 4 ಈಸಿಯಾಗಿ ಕ್ಯಾನ್ಸಲ್ ಮಾಡ್ಕೋಬೋದು, ಯಾಕಂದರೆ ಇಂಟು ಇದೆ. ಸೊ ಉಳಿತೇನೆ ನೋಡಿ ಸ್ಟೂಡೆಂಟ್ಸ್, y - 3 + 3 ಉಳಿದಿದೆ. ಅದಾದಮೇಲೆ ಇಲ್ಲಿ -3 + 3 ಕ್ಯಾನ್ಸಲ್ ಅಂದರೆ ಕ್ಯಾನ್ಸಲ್ ಆಗಲ್ಲ. ಆ್ಯಕ್ಚುಲಿ -3 + 3 ಆನ್ಸರ್ ಏನಾಗುತ್ತೆ, 0 ಆಗಿಬಿಡುತ್ತೆ. ಅಂದರೆ ಉಳಿದಿರೋ ಆನ್ಸರ್ y ಬಂತ. ಸೊ ನಾವು ಏನು ತೊಗೊಂಡಿದ್ವಿ, f(g(y) ತೊಗೊಂಡಿದ್ವಿ. ಸೊ ನಮ್ಗೆ ಆನ್ಸರ್ y ಬರಬೇಕಾಗಿತ್ತು. y ಅಂದರೆ iy ಬರಬೇಕಾಗಿತ್ತು. ಸೊ ಬಂದಿದೆ. ಸೊ ಫಸ್ಟ್ ಕೇಸ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇದೇ ಥರನಾಗಿ ಇನ್ನೊಂದು ಕೇಸ್ನ ಸಾಲ್ವ್ ಮಾಡಬೇಕು ಇವಾಗ ನಾವು. ಕರೆಕ್ಟ್ ಅಲ್ವಾ? ಸೊ ಇನ್ನೊಂದು ಕೇಸ್ನ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ ನೋಡಿ. ಇನ್ನೊಂದು ಕೇಸಲ್ಲಿ ಏನಿದೆ ಕಂಡೀಷನು, g(y) ಅಂತಿದೆ. ಓಕೆ, ಸೊ ಅದನ್ನು ಇವಾಗ ಕಂಡೀಷನ್ನ ತಗೊಳ್ಳೋಣ. g(f(x) ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, ಇಲ್ಲೇನಿದೆ ಫಸ್ಟ್ g(f(x) ಅಂತ ಬರೀಬೇಕು. = ಇಲ್ಲಿ ಅಗೇನ್ g(f) ಬಂದರೆ x ಬರಲೇಬೇಕು. ಇಲ್ಲಿ f(x) ಅಂತ ಬರ್ಕೊಂತೀರಾ. ಓಕೆ, ಸೊ ಅಗೇನ್ ನೆಕ್ಸ್ಟ್ g ಆಸ್ ಇಟ್ ಈಸು. f(x) ಅಂತಂದ್ರೆ ಏನಿದೆ ನೋಡಿ, 4x + 3. ಅದನ್ನೇ ಇದರಲ್ಲಿ ಫಿಲಪ್ ಮಾಡ್ಕೊಳ್ಳಿ. 4x + 3 ಅಂತ ಬರೀತೀರಾ. ಓಕೆ, ಇವಾಗ ಇದು g(y) ಆಗಿಬಿಡ್ತು. ಓಕೆ, ಯಾಕಂದರೆ g(y) ಫಂಕ್ಷನ್ ಇಲ್ಲಿ ಇದೆಯಲ್ವಾ, ಏನಿದೆ g(y) ಫಂಕ್ಷನ್ y ನ ಬರೆಯೋ ಹಾಗಿಲ್ಲ. y ಜಾಗದಲ್ಲಿ ಹೊಸ ನಂಬರ್ ಬಂದಿದೆ, ಅದನ್ನು ಜಾಗ ಸ್ಪೇಸ್ ಬಿಡಿ. -3 ಡಿವೈಡ್ ಬೈ 4 ಇದು ನಮ್ಮದು g(y)ನ. ಓಕೆ, ಸೊ y ಜಾಗದಲ್ಲಿ ಎಕ್ಸ್ಟ್ರಾ ರಿಸಲ್ಟ್ಸ್ ಏನು ಬಂದಿದೆ ನೋಡಿ, 4x + 3 ಇದೆ. ಅದನ್ನು ಇಲ್ಲಿ ಪ್ಲೇಸ್ ಮಾಡ್ಕೋಬೇಕು. ಇವಾಗ ನಾನು ಇದನ್ನು ಬ್ರ್ಯಾಕೆಟ್ನ ರಿಮೂವ್ ಮಾಡ್ಕೊಂಡೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇದನ್ನು ಬ್ರ್ಯಾಕೆಟ್ನ ತೆಗಿಬೋದಾ? ಸೊ ಈ ಬ್ರ್ಯಾಕೆಟ್ ತೆಗೆದುಬಿಟ್ರೆ +3 - 3 ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತಾ, ಇದು ಅಂದರೆ 0 ಆಗಿಬಿಡುತ್ತೆ. ಉಳಿತೇನು 4x ಡಿವೈಡ್ ಬೈ 4. ಇವಾಗ 4 ಕ್ಯಾನ್ಸಲ್. ನೀವು ಡೈರೆಕ್ಟಾಗಿ 4 ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ರಾಂಗ್ ಆಗುತ್ತೆ. ಇಲ್ಲಿ ಡೈರೆಕ್ಟಾಗಿ 3 ಕ್ಯಾನ್ಸಲ್ ಆಗಲ್ಲ. ಫಸ್ಟ್ 4 ಕ್ಯಾನ್ಸಲ್ ಆಗಬೇಕು. ಇಲ್ಲಿ ಫಸ್ಟ್ 3ನೇ ಕ್ಯಾನ್ಸಲ್ ಆಗಬೇಕು. ಅದಾದಮೇಲೆ 4 ಕ್ಯಾನ್ಸಲ್. ಆನ್ಸರ್ ಬಂದಿದೆ x. ಇಲ್ಲಿ ನಾವು ಲಾಸ್ಟಲ್ಲಿ ಬರೀಬೇಕು g(f(x) = x ಬಂದಿದೆ. ಸೊ 2 ಪ್ರೂವ್ ಆಯ್ತಾ, ಇಲ್ಲಿಗೆ ಮುಗಿಲಿಲ್ಲ. ಇಷ್ಟೇ ಬರೆದ್ರೆ 4 ಮಾರ್ಕ್ಸ್ ಮಾತ್ರ. ನಾವು ಅವ್ರು ಏನು ಹೇಳಿದ್ರು, ಇದನ್ನು ಶೋ ದ್ಯಾಟ್ ಪ್ರೂವ್ ಮಾಡಿ ಅಂತ ಹೇಳಿ. ಓಕೆ, ಇದನ್ನು ನಾವು ಪ್ರೂವ್ ಮಾಡಿದ್ದಾಯಿತು. ಏನು, ದ ಗಿವನ್ ಫಂಕ್ಷನ್ f ಈಸ್ ಇನ್ವರ್ಟೇಬಲ್ ಇದೆ ಅಂತ ಹೇಳಿ.
ಇನ್ವರ್ಟೇಬಲ್ ಅಂತ ಬರೀತೀರಾ. ಇದು ಬರೆದ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ರಿಸಲ್ಟ್ ಒಂದಿದೆ, ಏನಪ್ಪ ಅಂದರೆ ಇನ್ವರ್ಸ್, ಫೈಂಡ್ ಇನ್ವರ್ಸ್ ಅಂತ ಹೇಳಿದ್ದಾರೆ. ಸೊ ಇದನ್ನು ನಾನು ಇಲ್ಲಿ ಬರೀತಾ ಇದ್ದೆ ನೋಡಿ, ದ ಇನ್ವರ್ಸ್ ಆಫ್ ದಿಸ್ ಫಂಕ್ಷನ್ ಅಂತ ಬರೀರಿ, ಅಥವಾ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳಿ. ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ನಿಮ್ಮದು ಜಿ ಆಫ್ ವೈ ಇಕ್ವೇಷನ್ 2 ಇದೆಯಲ್ಲ, ಇದೇ ನಿಮ್ಮದು ಎಫ್ ಇನ್ವರ್ಸ್ ಆಫ್ ಎಫ್ದು ಇನ್ವರ್ಸ್ ಆಗಿರುತ್ತೆ ಜಿ ಆಫ್ ವೈ. ಸೊ ಜಿ ಆಫ್ ವೈ ಅಂತ ಬರಿಬೋದು, ಅಥವಾ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಬರೆದ್ರೆ ವೈದಲ್ಲೆಲ್ಲ ಎಕ್ಸ್ ಹಾಕಿ ಬರೀಬೇಕು. ಎಕ್ಸ್ ಮೈನಸ್ 3 ಡಿವೈಡ್ ಬೈ 4 ಎಷ್ಟು ಬರ್ತಾರೆ, ಇಲ್ಲಿಗೆ ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಸಿಗುವಂಥದ್ದು ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಸೊ ಇದೇ ಥರನಾಗಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ. ಇದು ಬರುವಂಥ ಚಾನ್ಸಸ್ 99% ಇದೆ. ಸೊ ಜಾಸ್ತಿ ಟೈಮ್ ರಿಪೀಟೆಡ್ ಆಗಿದೆ, ಸೊ ಕೇಳುವಂಥ ಚಾನ್ಸಸ್ ಕೂಡ ಇದೆ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಅರ್ಥ ಆಯ್ತಲ್ವಾ? ಎಸ್. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಇಲ್ಲಿಂದ ಅದು ಏನಿತ್ತು, ಈ ಒಂದು ಕ್ವಶನ್ 1 1 ಆನ್ 2 ಮೆಥಡಿಂದ ಸಾಲ್ವ್ ಮಾಡ್ಬೋದು, ಬಟ್ ಇದೇ ಮೆಥಡಿಂದನೇ ಮಾಡಿ ಸ್ಟೂಡೆಂಟ್ಸ್. ಸೊ ಜಾಸ್ತಿ ಕ್ವಶನ್ಸ್ ಇದೇ ಥರನಾಗಿರೋದು ಜಿ ಆಫ್ ಎಫ್ ಎಫ್ ಆಫ್ ಜಿನ, ಇದು ಒಂದೇ ಕ್ವಶನ್ ಈ ಮೆಥಡಿಂದ ಫಾಲೋ ಮಾಡಿ. ಇನ್ನು ಉಳಿದಿರೋ ಕ್ವಶನಲ್ಲಿ ಅವರೇ ಮೆನ್ಷನ್ ಮಾಡ್ತಾರೆ ಏನಂತ, ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ 1 1 ಆನ್ 2ನ ಚೆಕ್ ಮಾಡಿ, ಇದು ಬೈಸೆಕ್ಟಿವ್ನು ಆಗುತ್ತಾ ಅಂತ ಚೆಕ್ ಮಾಡಿ ಅಂತ ಅವ್ರು ಹೇಳ್ತಾರೆ. ಅವಾಗ ಕಂಪಲ್ಸರಿ ನಾವು ಅದನ್ನೇ ಮಾಡಬೇಕಾಗತ್ತೆ, 1 1 ಆನ್ 2 ಚೆಕ್ ಮಾಡಬೇಕಾಗತ್ತೆ. ಓಕೆ, ಸೊ ಆ ಮೆಥಡ್ನ ನಾನು ಇವಾಗ ಹೇಳ್ತೀನಿ ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಮೈನಸ್ 4x ಇದೆ. ಓಕೆ, ಸೊ ಫಸ್ಟ್ ಒನ್ ನಾವು ಚೆಕ್ ಮಾಡಬೇಕಾಗಿರೋದು 1 1 ಫಂಕ್ಷನ್, ಕರೆಕ್ಟ್ ಅಲ್ವಾ? ಓಕೆ, ಈ ಥರ 1 1 ಅಂತ ಬರ್ಕೊಳ್ಳಿ. ಕಂಡೀಷನ್ ಏನಿದೆ, ಎಫ್ ಆಫ್ ಎಕ್ಸ್ 1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ 2 ಅಂತ ಬರೀತೀವಾ? ಓಕೆ, ಎಫ್ ಆಫ್ ಎಕ್ಸ್ 1 ಅಂದರೆ ಎಕ್ಸ್ ಜಾಗದಲ್ಲಿ ಎಕ್ಸ್ 1ನ ಫಿಲಪ್ ಮಾಡಿ, 3 ಮೈನಸ್ 4x1 ಆಗುತ್ತೆ. ಅಗೇನ್ ಇಲ್ಲಿ ಎಕ್ಸ್ ಜಾಗದಲ್ಲಿ x2ನ ಫಿಲಪ್ ಮಾಡಿ. ಸೊ ಇವಾಗ ಏನೇನು ಕ್ಯಾನ್ಸಲ್ ಆಗುತ್ತೆ, ಈಗ ಎರಡು ಕಡೆ 3 3 ಕ್ಯಾನ್ಸಲ್ ಆಯಿತು, ಅಂದರೆ 4x1 ಇಸ್ ಈಕ್ವಲ್ಸ್ ಟು ಮೈನಸ್ 4x2 ಆಗುತ್ತೆ. ಎರಡು ಕಡೆ -4 ಕೂಡ ಕ್ಯಾನ್ಸಲ್, x1 ಇಸ್ ಈಕ್ವಲ್ಸ್ ಟು x2. ಯಾವಾಗ ನಮಗೆ x1 ಇಸ್ ಈಕ್ವಲ್ಸ್ ಟು x2 ಬರುತ್ತೆ, ಅವಾಗ ನಾವು ಹೇಳ್ಬೋದು ಇದು ಫಂಕ್ಷನ್ 1 1 ಆಗಿದೆ. ಅಂದರೆ ನಾವಿಲ್ಲಿ ಕನ್ಕ್ಲೂಷನಲ್ಲಿ ಬರೀಬೋದು, ದ ಗಿವನ್ ಫಂಕ್ಷನ್ ಎಫ್ ಈಸ್ 1 1. ಓಕೆ, ಸೊ ಅರ್ಥ ಆಗ್ತಾ ಇದೆ ಅಲ್ವಾ ಸ್ಟೂಡೆಂಟ್ಸ್? ಜಸ್ಟ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಆನ್ ಟು ಒಂದು ಸಾಲ್ವ್ ಮಾಡೋಣ. ವೈಸ್ ಕ್ಲಿಯರ್ ಇದೆಯಲ್ವಾ? 1 + x². ಓಕೆ, ಸಾಲ್ವ್ ಮಾಡ್ತೀನಿ ಫ್ರೆಂಡ್ಸ್. ಇದಾದಮೇಲೆ ಅದೇ ಕ್ವಶನ್ ಸಾಲ್ವ್ ಮಾಡ್ತೀನಿ ನಾನು. ಎಸ್, ವೈಸ್ ಕ್ಲಿಯರ್ ಇದೆ. ಸೊ ನೋಡಿ, ಇವಾಗ ಇದು ಅಂತ ಕಂಪ್ಲೀಟ್ ಆಯ್ತಾ. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಇನ್ನೊಂದು ರಿಸಲ್ಟ್ಸ್ ಆನ್ ಟು ಒಂದು ಚೆಕ್ ಮಾಡ್ಕೋಬೇಕು. ಸೊ ಆನ್ ಟು ಚೆಕ್ ಮಾಡಬೇಕಂದ್ರೆ ಇಲ್ಲಿ ಕಂಡೀಷನ್ ಇದೆ ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಸೊ ಆನ್ ಟು ಕಂಡೀಷನ್ ಏನಿದೆ, ಆನ್ ಟು ಅಂತ ಬರ್ಕೊಂತೀರಾ. ಸೊ ಫಸ್ಟ್ ಒನ್ ಆನ್ ಟು ಕಂಡೀಷನ್ ಕೊಟ್ಟಿರುವಂಥ ಫಂಕ್ಷನ್ y ಇಸ್ ಈಕ್ವಲ್ಸ್ ಟು ಬರ್ಕೊಳ್ಳೋಣ 3 ಮೈನಸ್ 4x ಅಂತ. ಓಕೆ, ಅಗೇನ್ ನಾವು ಇಲ್ಲಿ x ಇಸ್ ಈಕ್ವಲ್ಸ್ ಟು ಬರ್ಕೋಬೇಕಾಗತ್ತೆ. ಹಾಗಾಗಿ -4x ಈ ಕಡೆ ತೊಗೊಂಬನ್ನಿ, +4x ಆಗುತ್ತೆ, +y ಈ ಕಡೆ ಶಿಫ್ಟ್ ಮಾಡಿ -y ಆಗುತ್ತೆ. ಅಗೇನ್ x ಇಸ್ ಈಕ್ವಲ್ಸ್ ಟು ಬರೆದ್ರೆ 3 - y ಡಿವೈಡ್ ಬೈ 4 ಆಯಿತು. ಓಕೆ, ಈಗ ಒಂದು ರಿಸಲ್ಟ್ಸು ಬಿಲಾಂಗ್ಸ್ ಟು ನಮ್ಮ ಡೊಮೇನಲ್ಲಿ ಇರಬೇಕು. ಡೊಮೇನ್ ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ಇಲ್ಲಿ ಆರ್ ಇದೆಯಲ್ವಾ? ಸೊ ಹಾಗಾಗಿ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ನೀವು y ಜಾಗದಲ್ಲಿ ಬೇಕಾದ ವ್ಯಾಲ್ಯೂನ ಫಿಲಪ್ ಮಾಡಿ, ಬರುವಂಥ ಆನ್ಸರ್ ರಿಯಲ್ ನಂಬರೇ ಆಗಿರುತ್ತೆ ಅಲ್ವಾ? ಸೊ ರೂಟ್ ಒಂದು ಬರಬಾರ್ದು, ರಿಯಲ್ ನಂಬರ್ ಆಗಂಗಿಲ್ಲ. ರೂಟ್ ಒಳಗೆ ನೆಗೆಟಿವ್ ನಂಬರ್ ಬಂದುಬಿಟ್ರೆ ಅದು ಕಾಂಪ್ಲೆಕ್ಸ್ ಆಗುತ್ತೆ, ರಿಯಲ್ ಆಗಲ್ಲ. ಬಟ್ ಇದು ರೂಟ್ ಇಲ್ಲೇ ಇಲ್ಲ, ಅಂದರೆ ಸ್ಕ್ವೇರ್ ಇಲ್ಲೇ ಇಲ್ಲ. ಸೊ ಅಬ್ವಿಯಸ್ಲಿ ಇದೇನಾಗುತ್ತೆ, ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಸೊ ಇಷ್ಟೇ ಬರ್ಬಿಟ್ಟು ಆನ್ ಟು ಅಂತ ಬರೆಯೋ ಹಾಗಿಲ್ಲ. ಇದು ಎಕ್ಸಿಸ್ಟೆನ್ಸಿ ಟೆಸ್ಟ್ ಮಾಡಬೇಕು ಅಂದರೆ ಎಫ್ ಆಫ್ 3 - y ಡಿವೈಡ್ ಬೈ 4 ಅಂತ ತಗೊಂಡು ಇದನ್ನ ಎಫ್ ಆಫ್ ಎಕ್ಸ್ ಒಳಗೆ ಫಿಲಪ್ ಮಾಡಬೇಕು. ಇಲ್ಲಿದೆಯಲ್ಲ, ಎಕ್ಸ್ ಜಾಗದಲ್ಲಿ ಫಿಲಪ್ ಮಾಡಿದ್ರೆ ಆನ್ಸರ್ y ಅಂತ ಬರುವ ಹಾಗೆ ಸಿಂಪ್ಲಿಫೈ ಮಾಡಬೇಕು. ಭಾಳ ಸಿಂಪಲ್ ನೋಡಿ. 3 - 4 ಇಂಟು ಎಕ್ಸ್. ಎಕ್ಸ್ ಅಂದರೆ ಇದು ಹೊಸ ಆನ್ಸರ್ ಬಂದಿದೆಯಾ? 3 - y ಡಿವೈಡ್ ಬೈ 4. ಇವಾಗ ನೋಡಿ 4 4 ಕ್ಯಾನ್ಸಲ್ ಆಯಿತು. ಅಗೇನ್ 3 ಮೈನಸ್ನ ಮಲ್ಟಿಪ್ಲೈ ಮಾಡಿದ್ರೆ -3 ಮೈನಸ್ +y. ಅಗೇನ್ ಇಲ್ಲಿನೂ 2 ಕ್ಯಾನ್ಸಲ್ ಆಯಿತು, y ಬಂತು. ಅಂದರೆ ಏನಾಗಿದೆ, ಇದು ಎಕ್ಸಿಸ್ಟ್ ಆಗಿದೆ ಅಂತ ಆಯಿತು. ಎಕ್ಸಿಸ್ಟ್ ಆಗಿದೆ ಅಂದರೆ ಲಾಸ್ಟಲ್ಲಿ ಕನ್ಕ್ಲೂಷನ್ ಬರೆದ್ಬಿಡೋದು ನೋಡಿ. ಏನಂತ, ದ ಗಿವನ್ ಫಂಕ್ಷನ್ ಎಫ್ ಈಸ್ ಆನ್ ಟು ಆಗಿದೆ, 1 1 ಆಗಿದೆ, ಆನ್ ಟೂನು ಆಗಿದೆ. ಅಂದರೆ ದ ಫೈನಲ್ ಕನ್ಕ್ಲೂಷನ್ ದ ಗಿವನ್ ಫಂಕ್ಷನ್ ಎಫ್ ಈಸ್, ಅವ್ರು ಆಲ್ರೆಡಿ ಹೇಳಿದ್ರು ಬೈಸೆಕ್ಟಿವ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಎಸ್, ಈಸ್ ಅ ಬೈಸೆಕ್ಟಿವ್. ಇದು ಬೈಸೆಕ್ಟಿವ್ ಆಗಿದೆ ಅಂತ ಬರೆದ್ರೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ 5 ಮಾರ್ಕ್ಸ್ ಇರುವಂಥದ್ದು. ಹಾಗೆ ಇಲ್ಲಿ ಸೇಮ್ 1 1 ಆನ್ ಟು ಚೆಕ್ ಮಾಡಬೇಕು. 1 + x² ಇದೆ. x² ಬಂದಾಗ ಸ್ವಲ್ಪ ಅಲರ್ಟ್ ಇರಬೇಕು. ಫಸ್ಟ್ ನಾವಿಲ್ಲಿ ಏನು ಮಾಡ್ಕೊತೀವಿ, 1 1 ಚೆಕ್ ಮಾಡ್ಕೋಬೇಕಾ? ಓಕೆ, ಸೊ 1 1 ಚೆಕ್ ಮಾಡಬೇಕಂದ್ರೆ ಇಲ್ಲೇನೋ ಅವರು ಏನಂತ ಹೇಳಿದ್ರೆ, ಶೋ ದ್ಯಾಟ್ ಎಫ್ ಈಸ್ ನೈದರ್ 1 1 ನಾರ್ ಆನ್ ಟು ಅಂತ ಹೇಳಿದ್ದಾರೆ ಕ್ಲಿಯರ್ಲಿ. ಅಂದರೆ ಇದು 1 1 ಆಗಲ್ಲ, ಆನ್ ಟೂನು ಆಗಲ್ಲ ಅಂತ. ಬಟ್ ಕೆಲವೊಂದು ಸತಿ ಚೆಕ್ ವೆದರ್ ಅಂತಲೂ ಕೊಡ್ಬೋದು. ಓಕೆ, ಸೊ ಇದು 1 1 ಆಗಲ್ಲ ಅಂತ ಅವರೇ ಆಲ್ರೆಡಿ ಹೇಳಿದ್ದಾರೆ. ಸೊ ಇದನ್ನು ನಾವು ಏನು ಮಾಡ್ಕೋಬೇಕು ಇವಾಗ, ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಈ ಥರ ಬರ್ಕೊಂಡ್ರಿ ಅಂದರೆ ಇಲ್ಲೇನಾಗುತ್ತೆ, 1 + x1² ಆಗುತ್ತೆ, ಇಲ್ಲಿ 1 + x2² ಆಗುತ್ತೆ. ಇಲ್ಲಿ 1 1 ಕ್ಯಾನ್ಸಲ್ ಆದ್ರೂ x1² ಈಸ್ ಈಕ್ವಲ್ಸ್ ಟು x2² ಬರ್ಕೊಂಡ್ಮೇಲೆ ಇದನ್ನು ಸ್ಕ್ವೇರ್ ರೂಟ್ ಹಾಕೊಂಡ ತಕ್ಷಣ ಇಲ್ಲಿ + ಆರ್ ಮೈನಸ್ ಬರುತ್ತೆ, ಅದು ಈಕ್ವಲ್ ಆಗೋದಿಲ್ಲ.
ಪ್ಲಸ್ ಆರ್ ಮೈನಸ್ ಈಕ್ವಲ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಕೌಂಟ್ರ್ ಎಕ್ಸಾಂಪಲ್ ಕೊಡಬೇಕು. ಆಬ್ವಿಯಸ್ಲಿ ಇದು ಈಕ್ವಲ್ ಆಗಲಿಲ್ಲ, ಹಾಗಾಗಿ ಬರೀಬಹುದು. ಬಟ್ ಇಲ್ಲೊಂದು ಬೆಟರ್ ಕೌಂಟ್ರ್ ಎಕ್ಸಾಂಪಲ್ ಕೊಡಿ ಸ್ಟೂಡೆಂಟ್ಸ್. ಯಾವ ಥರ ಅಂದರೆ f(1) ತಗೊಳ್ಳಿ. ಅವಾಗ ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ 1 ಫಿಲಪ್ ಮಾಡಿದ್ರೆ 1² ಆನ್ಸರ್ 1 ಆಗುತ್ತೆ. 1 + 1 ಅಂದರೆ 2 ಬರುತ್ತೆ. ಅದೇ ಥರನಾಗಿ f(-1) ತಗೊಳ್ಳಿ. ಅಗೇನ್ ಅವಾಗಲೂ ಕೂಡ -1² ಆನ್ಸರ್ ಆಗುತ್ತೆ, 1 ಆಗುತ್ತೆ. 1 + 1 ಅಗೇನ್ ಇದು ಕೂಡ 2. f(1) ಆನ್ಸರ್, ಅಗೇನ್ f(-1) ಆನ್ಸರ್. ಎರಡು ಡಿಫರೆಂಟ್ ಎಲಿಮೆಂಟ್ ಇದೆ, ಬಟ್ ಆನ್ಸರ್ ಸೇಮ್ ಬರ್ತಾ ಇದೆ. ಸೊ ಹಾಗಾಗಿ ಇದೇನಾಗಿದೆ, 1 ಫಂಕ್ಷನ್ ಆಗಿಲ್ಲ. ಸೊ ಅದನ್ನು ಕನ್ಕ್ಲೂಷನಲ್ಲಿ ಬರೆದ್ಬಿಟ್ರೆ ಮುಗೀತು ನೋಡಿ. ಏನಂತ, ದ ಗಿವನ್ ಫಂಕ್ಷನ್ f ಈಸ್ ನಾಟ್ 1 ಎರಡೂ ಬರ್ಕೊಂಬಿಡಿ. ಸೊ ಸೇಫ್ ಜೋನ್ ಇರ್ತೀರಾ. ಇದಕ್ಕೆ ಸ್ವಲ್ಪ ಈ ಥರ ಹೈಲೈಟ್ ಮಾಡಿ, ಇದಕ್ಕೂ ಕೂಡ ಹೈಲೈಟ್ ಮಾಡಿ. ಅವಾಗ ಡೆಫಿನೆಟ್ ಆಗಿ ಯಾರು ಬೇಕಾದವ್ರು ಇದ್ರು ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಓಕೆ, ಎರಡೂ ಮೆಥಡ್ನ ಬರೀರಿ. ಓಕೆ, ಇದನ್ನು ಒಂದೇ ಬರೆದ್ರು ನಡೆಯುತ್ತೆ, ಇದು 100% ಕರೆಕ್ಟ್ ಆನ್ಸರ್. ಸೊ ಎರಡೂ ಬರ್ಬಿಟ್ರೆ ನಾವು ಸೇಫ್ ಜೋನಲ್ಲಿ ಇರ್ತೀವಿ. ಯಾರು ಇದನ್ನು ಬೇಕಂತಾರೆ ಅವ್ರಿಗೆ ಇದು ಆನ್ಸರ್ ಇರುತ್ತೆ, ಇದು ಕೂಡ ಇರುತ್ತೆ. ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬರ್ದ ಹಾಗೆ. ಇನ್ನು ನೆಕ್ಸ್ಟ್ ಒನ್ ನೋಡಬೇಕಾಗಿರೋದು ಆನ್ ಟು ಚೆಕ್ ಮಾಡೋಣ. ಸೊ ಆನ್ ಟು ಅಲ್ಲಿ ಏನಿದೆ ನೋಡಿ, ಆನ್ ಟು ಅಲ್ಲಿ ಏನು ಮಾಡ್ಕೋತೀವಿ ನಾವು, y ತಗೋತೀವಿ. y = 1 + x² ಅಂತ ಬರೀತೀರಾ. ಸೊ ಇವಾಗ ಏನು ಆಗುತ್ತೆ, 1 ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ y - 1 ಆಗುತ್ತೆ. ಅಗೇನ್ x = ಬರೆದ್ರೆ ಏನಾಗುತ್ತೆ, √y - 1 ಆಯಿತು. ಕರೆಕ್ಟಾ? ಎಸ್. ಸೊ ಇವಾಗ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ನೆಗೆಟಿವ್ ರಿಸಲ್ಟ್ಸ್ ಇದ್ರೊಳಗೆ ಬರೋ ಹಾಗಿಲ್ಲ. ಅಂದರೆ ನಮ್ಮ ಡೊಮೇನಲ್ಲಿ ಬರ್ಬೋದು ಇದರಲ್ಲಿ. ಸೊ ನೀನು 1ಗಿಂತಲೂ ನೀವೇನಾದ್ರೂ ನಂಬರ್ ಇಲ್ಲೇನಾಗುತ್ತೆ, ಕಡಿಮೆ ತೊಗೊತಾ ಹೋದ್ರಿ ಅಥವಾ ನೆಗೆಟಿವ್ ಒಳಗೆ ತೊಗೊತಾ ಹೋದ್ರಿ ಅಂದರೆ ಹಾಗೆ ನೆಗೆಟಿವ್ ಬರುತ್ತೆ. ಆಗ ನೆಗೆಟಿವ್ ಬಂದರೆ ನಮ್ದು ಇಲ್ಲಿ ಡೊಮೇನ್ ಏನಿದೆ, ಆರ್ ಇದೆ. ಸೊ ಹಾಗಾಗಿ ಇದು ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಅದರ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಇದನ್ನು ಮೆನ್ಷನ್ ಮಾಡಲಿಲ್ಲ ಅಂದರೆ ಅವಾಗ ರಾಂಗ್ ಆಗುತ್ತೆ. ಸೊ ಇದು ನಾಟ್ ಬಿಲಾಂಗ್ಸ್ ಟು ಆರ್ ಇರೋದ್ರಿಂದ therefore the given function f is not onto. ಇಲ್ಲ ಅಂದರೆ ಇದನ್ನು ಬರೆದಾದ್ಮೇಲೆ ಇನ್ನೊಂದು ಲೈನ್ ನೀವು ಬರ್ಕೊಂತಿದ್ರೆ ಬರಿಬಹುದು. ಏನಂತ ಅದನ್ನು ಇಲ್ಲಿ ಬರಿತೀನಿ ನೋಡಿ. ಏನಂತ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡ್ಬೋದಪ್ಪ ಅಂದರೆ, ಇದ್ರದ್ದು ರೇಂಜ್ ಮತ್ತು ಕೋಡೊಮೇನು ಎರಡು ಬೇರೆ ಬೇರೆ ಆಗಿದೆ ಅಂತಾನು ಬರಿಬೋದು. ಓಕೆ, ಇದೊಂದು ಪಾಯಿಂಟ್ನ ಆ್ಯಡ್ ಮಾಡಿ. ರೇಂಜ್ ಈಸ್ ನಾಟ್ ಈಕ್ವಲ್ಸ್ ಟು ಕೋಡೊಮೇನ್. ಓಕೆ, ಸೊ ಇವೆರಡು ಈಕ್ವಲ್ ಆಗಿಲ್ಲ ಈ ಒಂದು ಎಕ್ಸಾಂಪಲಲ್ಲಿ, ಹಾಗಾಗಿ ಇದು ಆನ್ ಟು ಆಗಿಲ್ಲ. ಸೊ ಕನ್ಕ್ಲೂಷನ್, ನಾಟ್ ಅ 1 ನಾಟ್ ಅ ಆನ್ ಟು ಅಂತ ಬರ್ಬಿಟ್ರೆ ಮುಗೀತು ನೋಡಿ. ಇದು ಬರುವಂತಹ ಚಾನ್ಸಸ್ಗಳು ಜಾಸ್ತಿ ಇದಾವೆ ಸ್ಟೂಡೆಂಟ್ಸ್ ಎಕ್ಸಾಮಲ್ಲಿ. ಇದು ಕೂಡ ಅರ್ಥ ಆಯ್ತಲ್ವಾ? ಸೊ ಇಷ್ಟರಲ್ಲೇ ಬರುತ್ತೆ, ಬಹಳ ನಿಮ್ಮ ಎಕ್ಸಾಂಪಲ್ ಏನು ಡಿಫಿಕಲ್ಟ್ ಮಾಡಿ ಕಾಂಪ್ಲಿಕೇಟೆಡ್ ಮಾಡಿ ಕೇಳಲ್ಲ. ಸೊ ಈ ಮೂರಲ್ಲೇ ಒಂದು ಬರುವಂಥ ಚಾನ್ಸಸ್ ಇದೆ. ಇದಲ್ಲದೆ ಇನ್ನೂ ಒಂದು ಕ್ವಶನ್ ಇದೆ ಸ್ಟೂಡೆಂಟ್ಸ್. ಇದು ಲಾಸ್ಟ್ ಇಯರ್ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿರುವಂಥ ಕ್ವಶನ್ ಇದು. ಓಕೆ, ಲಾಸ್ಟ್ ಇಯರ್ ಅಂದರೆ ಇದಕ್ಕಿಂತ 2024 ಕೇಳಿದೆ, ಫಸ್ಟ್ ಎಕ್ಸಾಮಲ್ಲೇ ಕೇಳಿದ್ರಿ ಇದು. ಸೊ ಇದನ್ನು ಕೂಡ ಸಾಲ್ವ್ ಮಾಡ್ತೀನಿ. ಇದನ್ನು ಬಹಳ ಈಸಿಯೆಸ್ಟ್ ಕ್ವಶನ್ ಇದೆ. ಏನಿದೆಪ್ಪ ಅಂತಂದರೆ, ಇಲ್ಲಿ f(x) ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, f(x) = x - 2 / x - 3. ಫಸ್ಟ್ ನಾವಿಲ್ಲಿ ಏನು ಚೆಕ್ ಮಾಡ್ಕೊಳ್ಳೋಣ, 1 ಚೆಕ್ ಮಾಡೋಣ. ಓಕೆ, ಸೊ 1 ಚೆಕ್ ಮಾಡಬೇಕಂದ್ರೆ ಕಂಡೀಷನ್ ಏನಿದೆ, f(x1) = f(x2). ಸೊ ನಾವು ಬೆಟರ್ ಇಲ್ಲಿ ಡೈರೆಕ್ಟ್ ಇಲ್ಲಿಂದನೇ ಬರ್ಕೊಂಡ್ಬಿಡೋಣ. ಓಕೆ, ಇಲ್ಲೇ ಹೆಡ್ಡಿಂಗ್ ಹಾಕ್ತೀನಿ ನೋಡಿ, ಅಂದರೆ ಸ್ಪೇಸ್ ಅಲ್ಲಲ್ಲ. ಸೊ 1 ಅಂತ ಹೆಡ್ಡಿಂಗ್ ಹಾಕಿ ಫಸ್ಟ್ ಇಲ್ಲಿ ಕಂಡೀಷನ್ ಫಾರ್ಮುಲಾ f(x1) = f(x2). ಇವರು ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ, ಅಂದರೆ ನೀವೇ ಚೆಕ್ ಮಾಡಬೇಕು ಇದು 1 ಆಗುತ್ತಾ ಅಥವಾ ಆಗಲ್ಲ ಅಂತ. ಕಂಡೀಷನ್ ಪ್ರಕಾರ ಇದು x1 - 2 / x1 - 3. ಈ ಕಡೆ x2 - 2 / x2 - 3. ಓಕೆ, ಸೊ ಇವಾಗ ಇಲ್ಲಿ ಏನು ಮಾಡ್ಕೋಬೇಕಾಗಿದೆ ಸ್ಟೂಡೆಂಟ್ಸ್, ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೋಬೇಕಲ್ವಾ? ಓಕೆ, ಸೊ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ, ಅಂದರೆ ಈ ಒಂದು ಬ್ರಾಕೆಟ್ಗೆ ಈ ಬ್ರಾಕೆಟ್ಗೆ ಕ್ರಾಸ್ ವೈಸ್ ಮಲ್ಟಿಪ್ಲಿಕೇಶನ್. ಓಕೆ, ಅದನ್ನು ಇಲ್ಲೇ ಬರ್ಕೋತೀನಿ ಫಸ್ಟ್. x - 1 / -3 ಇದು x2 - 2 ಇದೆ. ಅಗೇನ್ ಈ ಎರಡಕ್ಕೂ ಮಲ್ಟಿಪ್ಲಿಕೇಶನಾ, x1 - 2 ಅಗೇನ್ ಇಲ್ಲಿ x2 - 3. ಓಕೆ, ಸೊ ಒಂದೊಂದಾಗಿ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಏನು ಬರುತ್ತೆ ನೋಡಿ, x1 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ ಅಂದರೆ x1 x2. ಅಗೇನ್ ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ ಅಂದರೆ +- 2x1 ಆಯಿತು. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಈ -3 ತೊಗೊಂಡು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ, -3x2 ಆಗುತ್ತೆ. ಅಗೇನ್ -3 ಇಂದ ಇದಕ್ಕೆ +6 ಆಯಿತು. ಇದು ಮುಗಿತಾ? ನೆಕ್ಸ್ಟ್ ಈ ಕಡೆ ಚೆಕ್ ಮಾಡ್ಕೊಳ್ಳಿ. ಇವಾಗ ಈ x1 ತೊಗೊಂಡು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ x1 × x2 ಆಗುತ್ತೆ. ಅಗೇನ್ ಇದರಿಂದ ಇದಕ್ಕೆ -3x1 ಆಯಿತು. ಇನ್ನು ನೆಕ್ಸ್ಟ್ ಒನ್ನ ಈ ಒಂದು ರಿಸಲ್ಟ್ ಮೇಲ್ಗಡೆ ರಿಸಲ್ಟ್ನ ಮಲ್ಟಿಪ್ಲೈ ಮಾಡಿ. ಏನಿದೆ, -2 × ಇದು -2x2 ಅಗೇನ್ +6 ಆಯಿತು. ಓಕೆ, ಸೊ ಇದರಲ್ಲಿ ಯಾವೆಲ್ಲ ರಿಸಲ್ಟ್ಸ್ಗೆ ಕ್ಯಾನ್ಸಲ್ ಆಗಿದೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡಿ ಸ್ಟೂಡೆಂಟ್ಸ್. ಯಾವೆಲ್ಲ ರಿಸಲ್ಟ್ಸ್ ಕ್ಯಾನ್ಸಲ್ ಆಗುತ್ತೆ, ಎರಡು ಕಡೆ ಸೇಮ್ ಸೈನ್ ಇರಬೇಕು. 6 ಕ್ಯಾನ್ಸಲ್ ಆಗುತ್ತೆ, x1 x2 ಕ್ಯಾನ್ಸಲ್ ಆಗುತ್ತೆ, x1 x2 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿರುವಂಥ ರಿಸಲ್ಟ್ಸ್ನ ಬರೀತಾ ಹೋಗೋಣ. ಏನೇನು ಉಳಿದಿದೆ ನೋಡಿ,
ಇಲ್ಲಿ -2x1 ಉಳಿದಿದೆ ಅಲ್ವಾ, ಅಗೇನ್ ಇಲ್ಲಿನೂ ಸೇಮ್ 3 -3x1 ಉಳಿದೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಈ -3 ಇದನ್ನು ಈ ಕಡೆ ತೊಗೊಂಬರ್ತೀನಿ. ಸೊ ಫಸ್ಟ್ ಇದನ್ನು ಇಲ್ಲಿ ಬರ್ಕೊಂಡು -2x1 ಇದೆ, ಇಲ್ಲಿ -3x1 ಇದನ್ನು ಈ ಕಡೆ ತೊಗೊಂಬಂದ್ರೆ +3x1 ಆಗುತ್ತೆ. ಅಂದರೆ 2 x1ಗಳು ಒಂದು ಸೈಡ್ ಆಯಿತು. ಇಲ್ಲಿ x2 ಇದೆ -3, ಇದನ್ನು ಈ ಕಡೆ ತೊಗೊಂಡು ಆಲ್ರೆಡಿ ಇಲ್ಲಿ ಏನಿತ್ತು -2x2 ಇತ್ತು, ಇದು ಮೈನಸ್ನ ಈ ಕಡೆ ತೊಗೊಂಬಂದ್ರೆ ಇದು +3x2 ಆಗುತ್ತೆ. ಓಕೆ, ಸೊ ಪ್ಲಸ್ ಮೈನಸ್ ಏನಾಗುತ್ತೆ ಸ್ಟೂಡೆಂಟ್ಸ್, ಮೈನಸ್ ಆಗುತ್ತೆ. ಅಂತ 3 - 2 ಮಾಡಿದ್ರೆ ಏನು ಬಂತು, x1 ಬಂತಾ. ಇಲ್ಲಿ 3 - 2 ಮಾಡಿದ್ರೆ x2 ಬಂತು. ಇವಾಗ ನೋಡಿ x1 = x2 ಬಂತಲ್ವಾ. x1 = x2 ಬಂದರೆ ನಾವು ಕನ್ಕ್ಲೂಷನ್ ಬರೀಬೋದು f is 1 1. ಎಷ್ಟು ಬಂದರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಕರೆಕ್ಟ್ ಅಲ್ವಾ? ಎಸ್. ಇನ್ನು ನೆಕ್ಸ್ಟ್ ಒನ್ ಮಾಡಬೇಕಾಗಿರೋದು ಆನ್ ಟು ಚೆಕ್ ಮಾಡಬೇಕು. ಓಕೆ, ಸೊ ಆನ್ ಟು ಚೆಕ್ ಮಾಡಬೇಕಂದ್ರೆ ಕಂಡೀಷನ್ ಫಸ್ಟ್ ಇಲ್ಲಿ y = ತೊಗೊತೀವಿ. ಏನಿದೆ x - 2 / x - 3 ಇದೆ. ಅಗೇನ್ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಸೊ ಇಲ್ಲಿ ಕ್ರಾಸ್ ವಾಯ್ಸ್ ಮಲ್ಟಿಪ್ಲೈ ಮಾಡ್ತೀರಾ, ಕ್ರಾಸ್ ವಾಯ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, y × x - 3. ಇಲ್ಲಿ 1 ಇದೆ, ಸೊ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ x - 2ನೇ ಆಗಿರುತ್ತೆ. ಸೊ y ಮಲ್ಟಿಪ್ಲೈ ಮಾಡಿ, yx - 3y = x - 2. ಎಲ್ಲ ಎಕ್ಸ್ಗಳನ್ನ ಒಂದು ಸೈಡ್ ತೊಗೋಬೇಕು, ಯಾಕಂದರೆ x ಕಾಮನ್ ತೊಗೋದಿದೆ ನಿಮಗೆ. ಸೊ +x ಈ ಕಡೆ ಬಂದರೆ -x ಆಗುತ್ತೆ. ಇಲ್ಲಿ ಆಲ್ರೆಡಿ yx ಇತ್ತು, ಇದು +x ಇದ್ದು ಈ ಕಡೆ ಬಂತು. ಇದು -3y ಇದ್ದು ಈ ಕಡೆ ತೊಗೊಳ್ಳಿ, ಅಂದರೆ +3y ಆಗುತ್ತೆ. ಇದು -2 ಆ್ಯಸ್ ಇಟ್ ಈಸ್, ಮೈನಸ್ ಇದ್ದು ಈ ಕಡೆ ಬಂದರೆ ಪ್ಲಸ್ ಆಗಿದೆ 3y. ಅರ್ಥ ಆಯ್ತಾ? ಓಕೆ, ಇವಾಗ ಎಕ್ಸ್ನ ಕಾಮನ್ ತೊಗೊಂಡೆ ನಾನು, ಏನು ಉಳಿಯುತ್ತೆ, y - 1 ಉಳಿಯುತ್ತೆ. x ಹೊರಗಡೆ ಬಂತಂದರೆ y - 1, ಇದು ಆ್ಯಸ್ ಇಟ್ ಈಸ್. ಇವಾಗ x = ಬರೆದ್ರೆ 3y - 2 / ಇಲ್ಲಿ ಇಂಟು ಇದೆ, ಈ ಕಡೆ ಬಂದರೆ ಇದು / ಇದು. ಈ ರಿಸಲ್ಟು ಬಿಲಾಂಗ್ಸ್ ಟು ಏನಿದೆ ನೋಡಿ, ನಮ್ಮ ಡೊಮೇನು r - 3 ಬಿಲಾಂಗ್ಸ್ ಟು ಎ ಅಂತ ಬರೀರಿ. ಏನೇನಿದೆ r - 3 ಒಳಗೆ ಬಿಲಾಂಗ್ಸ್ ಟು ಆಗುತ್ತೆ ಅಂದಮೇಲೆ ಏನು ಮಾಡ್ಕೋಬೇಕು, ಈ ಒಂದು ರಿಸಲ್ಟ್ನ ಎಕ್ಸಿಸ್ಟ್ ಅಂತ ಚೆಕ್ ಮಾಡ್ಕೋಬೇಕಂತ ಹೇಳಿದೆ. ಸೊ ಆಲ್ರೆಡಿ ಇದ್ರು ಭಾಳಷ್ಟು ರಿಸಲ್ಟ್ಸ್ಗಳಾಗಿದ್ದಾವೆ. ನಾವು ಜಸ್ಟ್ ಇದೊಂದು ಈ ಥರ ಬರೆದ್ರೆ ಮುಗಿತು ನೋಡಿ. ಈ ಒಂದು ಪೂರ ರಿಸಲ್ಟ್ನ 3y - 2 / y - 1 = y ಎಕ್ಸಿಸ್ಟ್ ಅಂತ ಬರೆದ್ಬಿಡಿ ಸಾಕು. ಯಾಕಂದರೆ ಆಲ್ರೆಡಿ ಇಷ್ಟೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿರ್ತೀರ, ಬಟ್ ಈ ಲೈನ್ ಬರೀಲೇಬೇಕು, ಇದು ಎಕ್ಸಿಸ್ಟ್ ಆಗತ್ತೆ. ಹಾಗಾಗಿ f is on 2, ಇದು 1 1 ಆಗಿದೆ, on 2 ಆಗಿದೆ. ಸೊ ದೇರ್ ಫೋರ್ ಕನ್ಕ್ಲೂಷನ್ ಏನಾಗುತ್ತೆ ಅಂದರೆ, ದ ಗಿವನ್ ಫಂಕ್ಷನ್ f is 1 1 and on 2 ಅಥವಾ ಬೈಜೆಕ್ಟಿವ್ 1 1 and on 2 ಅಂತ ಬರೀರಿ, ಅಥವಾ ಬೈಜೆಕ್ಟಿವ್ ಅಂತ ಬರೆದ್ರೆ ಇಲ್ಲಿಗೆ ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್. ಇದು ಕಂಪಲ್ಸರಿ ಬರ್ದಿರಲೇಬೇಕು, ಇಲ್ಲಾಂದರೆ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿ y ಬರೋವರೆಗೂ ಸಾಲ್ವ್ ಮಾಡಿರಬೇಕು. ಏನಪ್ಪ ಅಂದರೆ ಮ್ಯಾಟ್ರಿಕ್ಸ್ ಮೇಲೆ ಬರುವಂಥದ್ದು ಬಹಳ ಈಸಿಯೆಸ್ಟ್ ಕ್ವಶನ್ ಸ್ಟೂಡೆಂಟ್ಸ್ ಇದು. ಯಾಕಂತಂದ್ರೆ ಇಲ್ಲಿ ನಮಗೆ ಈ 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಇದನ್ನ ನಾವು ಪ್ರೂವ್ ಮಾಡಬೇಕು LHS = RHS ಅಂತ ಹೇಳಿ. ಇಲ್ಲಿ ಏನು ಪ್ರೂವ್ ಮಾಡಿದೆ ಅದನ್ನೇ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿರೋದು, AC BC ಮತ್ತೆ A + B × C ಮಾಡಿ ಅಂತ. ಫಸ್ಟ್ LHS ಪ್ರಕಾರ ನಾನು ಹೋಗ್ತಾ ಇದ್ದೀನಿ, ಫಸ್ಟ್ A + B ಬೇಕು ನನಗೆ. ಓಕೆ, ಫಸ್ಟ್ ಇಲ್ಲಿ ಏನು ಮಾಡ್ಕೊಳ್ಳೋಣ, A ಮ್ಯಾಟ್ರಿಕ್ಸ್ ಪ್ಲಸ್ B ಮ್ಯಾಟ್ರಿಕ್ಸ್ನ ಎಡಿಷನ್ ಮಾಡ್ಕೊಳ್ಳೋಣ. ಓಕೆ, ಸೊ ಮ್ಯಾಟ್ರಿಕ್ಸ್ A ಏನಿದೆ 0 6 7 -6 0 8 7 -8 0. ಓಕೆ, ಈ ಮ್ಯಾಟ್ರಿಕ್ಸ್ ಜೊತೆ ಬಿ ನ ಮಲ್ಟಿಪ್ಲೈ ಮಾಡಬೇಕು. 0 1 1 1 0 2 1 2 0. ಫ್ರೆಂಡ್ಸ್, ನಾನು ಇಲ್ಲಿ ಬರೀತಾ ಇಲ್ಲ, ಇದೇ ತರನಾಗೆ ಬರೋದು ಅಡಿಷನ್ ಮಾಡ್ಕೊಳ್ಳಿ, ಮಿಸ್ಟೇಕ್ಸ್ ಆಗೋದನ್ನ ತಪ್ಪಿಸಬಹುದು. ಇಲ್ಲಾಂದ್ರೆ ಏನಾಗುತ್ತೆ, ಡೈರೆಕ್ಟ್ ಬರೀಲಿಕ್ಕೆ ಹೋಗ್ತಾರೆ ಸ್ಟೂಡೆಂಟ್ಸು, ಅಲ್ಲಿ ಮಿಸ್ಟೇಕ್ಸ್ಗಳಾಗುತ್ತೆ. ಓಕೆ, ಸೊ ಏನು ಮಾಡೋದು, ಆ್ಯಡ್ ಮಾಡ್ಕೋಬೇಕು. 0 + 0 ಏನಾಗುತ್ತೆ, 0 ಆಗುತ್ತೆ. 6 + 1 ಆಗುತ್ತೆ 7 7 + 1 ಆಗುತ್ತೆ 8. ಇದು ಮುಗಿತಾ? ನೆಕ್ಸ್ಟ್ -6 + 1 ಅಂದರೆ -5 ಆಗುತ್ತೆ, ಇದು 0 ಆಗುತ್ತೆ ಮಿಡಲ್ 1. 8 + 2 ಅಂದರೆ 10 ಆಯಿತು. ನೆಕ್ಸ್ಟ್ 7 + 1 ಮಾಡಿದ್ರೆ 8 ಬರುತ್ತೆ, -8 + 2 ಮಾಡಿದ್ರೆ -6 ಬರುತ್ತೆ. 0 + 0 0 ಆಯಿತು. ಸೊ ಇದು ಬಂದಿರೋದು ನಮಗೆ A + B. ಇವಾಗ ಏನು ಮಾಡ್ಕೋಬೇಕು, ಆ್ಯಕ್ಚುಲಿ LHS ರಿಸಲ್ಟ್ ಏನಿದೆ, LHS ಇಲ್ಲಿಂದ ಬರೀತಾ ಇದೆ ನೋಡಿ. ಯಾಕೆ ಅಂತಂದರೆ ಇವಾಗ ನಮ್ಗೆ ಬೇಕಾಗಿರೋದು A + B × C ಇದೆ ಸ್ಟೂಡೆಂಟ್ಸ್. ಓಕೆ, ಸೊ A + B ಆನ್ಸರ್ ನಮ್ಗೆ ಆಲ್ರೆಡಿ ಸಿಕ್ಕಿದೆ. ಏನು ಬಂದಿದೆ, 0 7 8 -5 0 10. ನೆಕ್ಸ್ಟ್ 8 -6 0 ಇದೆ. ಇದ್ರ ಜೊತೆ ನಾವು ಡಾಟ್ ಪ್ರಾಡಕ್ಟ್ ಮಾಡಬೇಕಾಗಿರೋದು ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗಿರೋದು ಯಾವುದಪ್ಪ ಅಂದರೆ ಸಿ ಮ್ಯಾಟ್ರಿಕ್ಸ್ ಏನಿದೆ 2 - 2 3 ಇದೆ. ಓಕೆ, ಸೊ ಇದು ಯಾವ ಥರ ಮಾಡಬೇಕು, ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್, ಒಂದೇ ಕಾಲಮ್ ಇರೋದ್ರದ್ದು ಇದರ ಆನ್ಸರ್ ಕೂಡ ಏನು ಬರುತ್ತೆ, ಕಾಲಮ್ ಮ್ಯಾಟ್ರಿಕ್ಸ್ ಬರುವಂಥದ್ದು ನೋಡಿ. ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್ ಏನಾಗುತ್ತೆ, 0 × 2 ಅಂದರೆ 0 ಆಗುತ್ತೆ, 7 × -14 ಆಗುತ್ತೆ. ಅಗೇನ್ 8 × 3 ಮಾಡಿದ್ರೆ +24 ಆಯಿತು. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್ ಮಾಡಬೇಕು. ಇವಾಗ -4 × 2 ಅಂದರೆ -10 ಆಗುತ್ತೆ, ಇದು 0 ಆಗುತ್ತೆ ಸ್ಟೂಡೆಂಟ್ಸ್ ಮಿಡಲ್ 1. 10 × 3 ಮಾಡಿದ್ರೆ 30 ಆಯ್ತು. ಓಕೆ, ನೆಕ್ಸ್ಟ್ ಒನ್ 8 × 2 ಮಾಡಿದ್ರೆ 16. ಇದು 6 × ಮೈನಸ್ ನೋಡಿ ಇಲ್ಲಿ ಪ್ಲಸ್ ಆಗಿಬಿಡುತ್ತೆ. 6 × 2 ಅಂದರೆ ಇದಾಯಿತು 12, ಇದು 0 ಆಗುತ್ತೆ. ಓಕೆ, ನಮ್ದು ಇವಾಗ AC ಇದು ಫೈನಲ್ ರಿಸಲ್ಟ್ ಬರ್ತಾ ಇದೆ. ಏನಪ್ಪ ಅಂದರೆ 24 - 14 ಅಂದರೆ ಇದಾಯಿತು 10. ಅಗೇನ್ ಇದು 30 - 10 ಅಂದರೆ ಇದಾಯಿತು 20, ಇದು 28. ಓಕೆ, ಇದು 20ನಾ. ಸೊ ನಮ್ಗೆ ಸಿಕ್ಕಿರೋದು ಇವಾಗ AC ಆನ್ಸರ್, ಸಾರಿ
ಎ ಪ್ಲಸ್ ಬಿ ಇಂಟು ಸಿ ಆನ್ಸರ್. ಓಕೆ, ಸೊ ಇವುದು ಕಂಪ್ಲೀಟ್ ಆಗಿ LHS ಆನ್ಸರ್ ಬಂದಿರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ಕೋಬೇಕು, RHS ಮಾಡಬೇಕಂದ್ರೆ AC ಫೈಂಡ್ ಮಾಡ್ಕೋಬೇಕು ಮತ್ತೆ BC ಮಾಡ್ಕೋಬೇಕಲ್ವಾ. ಓಕೆ, ಸೊ ಫಸ್ಟ್ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ AC ಫೈಂಡ್ ಮಾಡ್ತೀನಿ ಸ್ಟೂಡೆಂಟ್ಸ್. ಇವಾಗ AC ಮಾಡ್ಕೋಬೇಕಂದ್ರೆ ಫಸ್ಟ್ A ಮ್ಯಾಟ್ರಿಕ್ಸ್ನ ಬರ್ಕೋಬೇಕಾ. ಏನಿದೆ A ಮ್ಯಾಟ್ರಿಕ್ಸ್ 6 7 -6 0 8 7 -8 0 ಇದೆ. ಓಕೆ, ಸೊ ಇಲ್ಲಿ ನಾವು ಡಾಟ್ ಪ್ರಾಡಕ್ಟ್ ಮಾಡಬೇಕಾದ್ರೆ ಅಗೇನ್ C ಮ್ಯಾಟ್ರಿಕ್ಸ್ 2 -2 3. ಓಕೆ, ಸೊ ಮತ್ತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್. ಇದು ಫಸ್ಟ್ ಅಂತೂ 0 ಇದೆ, 6 ಇಂಟು ಅಂದರೆ ಇದು -12 ಆಯಿತು, 7 ಇಂಟು 3 ಅಂದರೆ 21 ಆಯಿತು ಸ್ಟೂಡೆಂಟ್ಸ್ ಇದು. ಓಕೆ, ನೆಕ್ಸ್ಟ್ -6 ಇಂಟು 2 ಅಂದರೆ -12, ಇದು ಮಿಡಲಲ್ಲಿ 0 ಇದೆ, 8 ಇಂಟು 3 ಅಂದರೆ 24 ಆಗುತ್ತೆ ಇದು. ಕರೆಕ್ಟಾ. ನೆಕ್ಸ್ಟ್ 7 ಇಂಟು 2 ಮಾಡಿದ್ರೆ 14 ಆಗುತ್ತೆ, ಮೈನಸ್ ಪ್ಲಸ್ ಆಗಿ 8 ಇಂಟು 2 ಅಂದರೆ 16, ಇದು 0 ಆಯಿತು. ಓಕೆ, ಸೊ ನಮಗೆ ಬಂದಿರುವಂಥ ರಿಸಲ್ಟ್ನ ಆ್ಯಡ್ ಮಾಡ್ತಾ ಹೋಗೋಣ. 21 ಮೈನಸ್ 12 ಮಾಡಿದ್ರೆ ಇದಾಯಿತು +9, ಅಗೇನ್ 24 - 12 ಮಾಡಿದ್ರೆ +12, ಅಗೇನ್ 16 + 14 ಮಾಡಿದ್ರೆ ಇದಾಯಿತು 30. ಓಕೆ, ಸೊ ನಮಗೆ ಸಿಕ್ಕಿರುವುದು ಇದು ಪೂರ AC ಆನ್ಸರ್. ಇದೇ ತರನಾಗಿ ನಾವು ಏನು ಮಾಡಬೇಕು ಇವಾಗ BC ಆನ್ಸರ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಎಸ್, ನೆಕ್ಸ್ಟ್ ಒನ್ BC ರಿಸಲ್ಟ್ ಅಂದರೆ ಫಸ್ಟ್ ನಾವಿಲ್ಲಿ B ಮ್ಯಾಟ್ರಿಕ್ಸ್ನ ಬರ್ಕೋಬೇಕಾ. ಏನೇನಿದೆ ನೋಡಿ, 0 1 1 1 0 2, ನೆಕ್ಸ್ಟ್ ಥರ್ಡ್ ರೋ 1 2 0 ಇದೆ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಇದ್ರ ಜೊತೆ ಏನು ಮಲ್ಟಿಪ್ಲೈ ಮಾಡಬೇಕಾಗಿದೆ, ಅಗೇನ್ 2 C ಮ್ಯಾಟ್ರಿಕ್ಸ್ 2 -2 3. ಓಕೆ, ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಏನಾಗುತ್ತೆ, ಫಸ್ಟ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್ 0 1 ಇಂಟು -2 ಅಂದರೆ -2, ಅಗೇನ್ 1 ಇಂಟು 3 ಅಂದರೆ +3 ಆಯಿತು. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್ 2 ಇಂಟು 1 2 ಆಗುತ್ತೆ, ಇದು ಮಧ್ಯದಲ್ಲಿ 0 ಇದೆ, 2 ಇಂಟು 3 ಅಂದರೆ 6 ಆಗುತ್ತೆ. ನೆಕ್ಸ್ಟ್ 1 ಇಂಟು 2 ಅಂದರೆ 2 ಆಗುತ್ತೆ, ಇದು -4 ಆಗುತ್ತೆ, ಇಲ್ಲಿ 0 ಆಯಿತು ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನ ಆ್ಯಡ್ ಮಾಡ್ಕೊಂಬಿಡಿ ಕಂಪ್ಲೀಟ್ ಆಗಿ. 2 -3 ಅಂದರೆ -2 ಅಂದರೆ 1 ಆಯಿತು, 6 + 2 ಅಂದರೆ ಇದಾಯಿತು 8, 4 - ಅಂದರೆ ಇದಾಯಿತು -2. ಓಕೆ, ಇದು ನಮಗೆ ಸಿಕ್ಕಿರೋದು ಕಂಪ್ಲೀಟ್ಲಿ BC ಆನ್ಸರ್. ಲಾಸ್ಟ್ ಏನು ಹೇಳ್ತಾರೆ, RHS ಅಲ್ಲಿ AC + BCನ ಅಡಿಷನ್ ಮಾಡ್ಕೊಳ್ಳಿ, ನಮಗೆ ಫೈನಲ್ ರಿಸಲ್ಟ್ ಬರುವಂಥದ್ದು ಅಂತ ಹೇಳ್ತಾರೆ. ಓಕೆ, ಇಲ್ಲಿ ನಾವು ಬರೀಬೋದಾ RHS ಅಂತ ಹೇಳಿ. ಓಕೆ, AC ಇಂಟು BCನ ಅಡಿಷನ್ ಮಾಡ್ಕೊತಾ ಇದ್ದೀವಿ ನಾವು. AC ಇಂಟು BCಗೆ ಅಡಿಷನ್ ಮಾಡ್ಕೊತೀವಿ. ಈ ಥರ ಬರೋಣ, AC + BCಗೆ ಅಡಿಷನ್ ಮಾಡ್ಕೊಳ್ಳೋಣ. ಓಕೆ, AC ಆನ್ಸರ್ ಏನು ಬಂದಿದೆ, ಇಲ್ಲಿದೆ 9 12 30 ಇದೆ. ಓಕೆ, 9 12 30 ಪ್ಲಸ್ BC ಆನ್ಸರ್ ಏನು ಬಂದಿದೆ, ಇಲ್ಲಿದೆ 1 8 -2. ಓಕೆ, ಇವೆರಡು ಅಡಿಷನ್ ಮಾಡ್ಕೊಂಡ್ರೆ ಏನು ಬರುತ್ತೆ ನೋಡಿ. ಇಲ್ಲಿ ಅಡಿಷನ್ ಮಾಡ್ಕೊಳ್ವಾಗ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಸ್ಟೂಡೆಂಟ್ಸ್. ಒಂದು ಮಿಸ್ಟೇಕ್ ಆದರೆ ಯಾಕೆ ಎಲ್ಲನೂ ರಾಂಗ್ ಆಗುತ್ತೆ. ಓಕೆ, ಸೊ 9 + 1 ಅಂದರೆ 10 ಆಯಿತು, 12 + 8 ಅಂದರೆ ಇದಾಗುತ್ತೆ 20, 30 - 2 ಅಂದರೆ 28. ಓಕೆ, ಒನ್ಸ್ ಅಗೇನ್ ನೀವು ಅಬ್ಸರ್ವ್ ಮಾಡಿ ಬಂದಿರುವಂಥ RHS ಆನ್ಸರ್ ನಮ್ಮ LHS ಆನ್ಸರ್. ಇದು ನಮ್ಮದು LHS ಆನ್ಸರ್ ಆಗಿತ್ತು, ಇದು ನಮ್ಮದು RHS ಆನ್ಸರ್. ಎರಡು ಸೇಮ್ ಇದೆನಾ. ಓಕೆ, ಅಂದರೆ ಲಾಸ್ಟಲ್ಲಿ ಬರೀಬೋದು ನಾವು LHS = RHS ಅಂತ ಹೇಳಿ. ಓಕೆ, LHS ಏನಿತ್ತು, A + B .C = AC + BC ಆಗಿದೆ. ಓಕೆ, ಎಷ್ಟು ಲಾಸ್ಟಲ್ಲಿ ಇದನ್ನು ಬರೆಯೋದು ಮಾತ್ರ ಮಿಸ್ ಮಾಡಿ, ಮಿಸ್ ಮಾಡಿದ್ರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ಸೊ ಎರಡು ಆನ್ಸರ್ ಈಕ್ವಲ್ ಬಂದಿದೆ ಅಂತ ಲಾಸ್ಟ್ ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಬರೋದು. ಇದರಲ್ಲಿ ಒಂದೇನಾದರೂ ಆನ್ಸರ್ ಮ್ಯಾಚ್ ಆಗಲಿಲ್ಲ LHS ಜೊತೆ RHS ಜೊತೆ ಅಂದರೆ ಅಗೇನ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಸ್ಟೂಡೆಂಟ್ಸ್. ಓಕೆ, ಈಸಿ ಟಾಸ್ಕ್ ಇದೆ, ಸೊ ಯಾವುದೇ ಕಾರಣಕ್ಕೂ ಇದನ್ನು ರಾಂಗ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಒನ್ ಮೋರ್ ಈಸಿಯೆಸ್ಟ್ ಕ್ವಶನ್ ಕೇಳಿರುವಂಥದ್ದು ಮ್ಯಾಟ್ರಿಸಸ್ ಮೇಲೆ. ಓಕೆ, ಯಾಕೆಂದ್ರೆ AB ಹೋಲ್ ಡ್ಯಾಶ್ = B ಡ್ಯಾಶ್ ಇಂಟು A ಡ್ಯಾಶ್ನ ಪ್ರೂವ್ ಮಾಡಬೇಕಾಗಿರೋದು. ಸೊ ಇಲ್ಲಿ A ಇದೆ, ಸೊ ನಾವು ಇವಾಗ ಏನು ಮಾಡ್ಕೊಳ್ಳೋಣ, ಫಸ್ಟ್ LHS ರಿಸಲ್ಟ್ನ ಮಾಡ್ಕೋಬೇಕು. ಓಕೆ, ಸೊ LHS ರಿಸಲ್ಟ್ ಮಾಡ್ಕೋಬೇಕಾಗಿತ್ತು ಅಂದರೆ A ಇಂಟು B ನಮಗೆ ಬೇಕು. ಓಕೆ, ಸೊ ಫಸ್ಟ್ ನಾನಿಲ್ಲಿ A ಇಂಟು B ನ ಮಲ್ಟಿಪ್ಲೈ ಮಾಡ್ಕೋತೀನಿ. ಓಕೆ, A ಮ್ಯಾಟ್ರಿಕ್ಸ್ ಏನಿದೆ -2 4 5 ಇಂಟು B ಮ್ಯಾಟ್ರಿಕ್ಸ್ ಇರುವಂಥದ್ದು 1 3 -6. ಓಕೆ, ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾದ್ರೂ ಕೆಲವು ಜನ ಮಿಸ್ಟೇಕ್ ಮಾಡ್ತಾರೆ. ಈಸಿಯೆಸ್ಟ್ ಕ್ವಶನ್ ಇದು ಹೌದಾ. ಯಾವುದು, ಇವಾಗ ನೋಡಿ ಇದ್ರದ್ದು ಆರ್ಡರ್ ಏನಿದೆ ಅದನ್ನ ಬರ್ಕೊಳ್ಳಿ, ಅಂದ್ರೆ ಗೊತ್ತಾಗುತ್ತೆ ನಮಗೆ ಇಲ್ಲಿ ಮಿಸ್ಟೇಕ್ ಆಗಲ್ಲ. ಆರ್ಡರ್ ಏನಿದೆ, 3 ರೋ ಇದೆ 1 ಕಾಲಮ್ ಇದೆ, ಇದು 1 ರೋ ಇದೆ 3 ಕಾಲಮ್. ಆನ್ಸರ್ ಏನು ಬರಬೇಕು, 3 × 3 ಬರಬೇಕಲ್ಲ. ಓಕೆ, ಅದು ನಮಗೆ ಗೊತ್ತಿದ್ರೆ ಯಾವುದೇ ಕಾರಣಕ್ಕೂ ಎರರ್ ಆಗಲ್ಲ. ಅಂದ್ರೆ 3 × 3 ಆರ್ಡರ್ ಆನ್ಸರ್ ಬರುತ್ತೆ. ಓಕೆ, ಮಲ್ಟಿಪ್ಲೈ ಮಾಡಿ. ಫಸ್ಟ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್ -2 × 1 -2 -2 × 3 -6 ಮೈನಸ್ ಪ್ಲಸ್ 6 × 2 12 ಆಯಿತು. ಇದು ಮುಗಿತಾ. 4 × 1 4 ಆಗಿದೆ, 4 × 3 12, 4 × -6 ಅಂದರೆ -24. ನೆಕ್ಸ್ಟ್ 5 × 1 5 ಆಗಿದೆ, 5 × 3 15, 5 × 6 -30. ಇದು ನಮ್ಮದು AB ಮ್ಯಾಟ್ರಿಕ್ಸ್. ಇದಕ್ಕೆ ನಾವು LHS ನ ಇವಾಗ ಬರೀತೀವಿ ನೋಡಿ. ಇದಕ್ಕೆ ನಾವು ಟ್ರಾನ್ಸ್ಪೋಸ್ ತಗೊಂಡ್ರೆ ಕಂಪ್ಲೀಟ್ ಆಗಿ LHS ಬರುವಂಥದ್ದು. ಓಕೆ, ಟ್ರಾನ್ಸ್ಪೋಸ್ ತಗೊಂಡು ಬರೋಣ. -2 -6 12, ಇಲ್ಲಿ 4 12 -24, ಇದಾಗಿದೆ 5 15 -30.
ಓಕೆ, ಸೊ ಇದು ಎಲ್ ಎಚ್ ಎಸ್ ಇಲ್ಲಿ ಕಂಪ್ಲೀಟ್ ಆಯ್ತಾ. ಇವಾಗ ಆರ್ ಎಚ್ ಎಸ್ ನ ಫೈಂಡ್ ಮಾಡೋಣ ಸ್ಟೂಡೆಂಟ್ಸ್. ಆರ್ ಎಚ್ ಎಸ್ ಅಲ್ಲಿ ಏನಿದೆ, ಬಿ ಡ್ಯಾಶ್ ಮತ್ತೆ ಎ ಡ್ಯಾಶ್ ನ ಬರ್ಕೋಬೇಕು. ಇಲ್ಲಿ ನೋಡಿ ಮಾಸ್ ಡಿಸ್ಟ್ರಿಬ್ಯೂಷನ್ ಇಲ್ಲಿಗೆ 1 ಮಾರ್ಕ್ಸ್ ಇರುತ್ತೆ. ಓಕೆ, ಎ ಇಂಟು ಬಿ 1 ಮಾರ್ಕ್ಸ್, ಎ ಇಂಟು ಬಿ ಹೋಲ್ ಡ್ಯಾಶ್ಗೆ 1 ಮಾರ್ಕ್ಸ್. ಇನ್ನು ನೆಕ್ಸ್ಟ್ ಬಿ ಡ್ಯಾಶ್ ಎ ಡ್ಯಾಶ್ ಬರ್ಕೋಬೇಕು. ಇದನ್ನು ಕೂಡ ಮಾಸ್ ಇರುವಂತದ್ದಾಗಿರುತ್ತೆ. ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ಕೋತೀರಾ, ಬಿ ಡ್ಯಾಶ್, ಅದಾದ್ಮೇಲೆ ಎ ಡ್ಯಾಶ್. ಇಲ್ಲಿ ಮೊದಲಿಗೆ ಬರ್ದಿಟ್ಕೊಂಡ್ಬಿಡಿ ಬಿ ಡ್ಯಾಶ್. ಬಿ ಡ್ಯಾಶ್ ಏನಾಗುತ್ತೆ, ಬಿ ಡ್ಯಾಶ್ ಕಾಲಮ್ ಅಲ್ಲಿ ಬರ್ಕೋಬೇಕಲ್ವಾ, 1 3 -6 ಕಾಲಮ್ ಅಲ್ಲಿ. ಇನ್ನು ಎ ಡ್ಯಾಶ್ ನ ಬರ್ಕೊಂಡ್ರೆ ಇದಾಗುತ್ತೆ ರೋ ವೈಡ್, ಆಲ್ರೆಡಿ ಕಾಲಮ್ ಇತ್ತು, -2 4 5 ಇದೆ, ಇದು 4 5. ಓಕೆ, ಸೊ ಇವೆರಡಕ್ಕೆ ನಾವು ಇವಾಗ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಇನ್ನೊಂದ್ಸತಿ ನಾನು ಇಲ್ಲಿ ಅದನ್ನ ರಿಸಲ್ಟ್ ನ ಬರೀತಾ ಇದ್ದೀನಿ. ಫಸ್ಟ್ ಬಿ ಮ್ಯಾಟ್ರಿಕ್ಸ್, ಬಿ ಡ್ಯಾಶ್ ಮ್ಯಾಟ್ರಿಕ್ಸ್ ಬರೀಬೇಕು. 1 3 -6 ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇರುವಂತದ್ದು ಎ ಡ್ಯಾಶ್, -2 4 5. ಓಕೆ, ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಓಕೆ, ಫಸ್ಟ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್. ಅಗೇನ್ ಇದನ್ನು ಕೂಡ 3 into 3 ಆನ್ಸರೇ ಬರುವಂತದ. 1 into 2 -2 ಆಗುತ್ತೆ, ಇದು 4, ಇದು 5. ನೆಕ್ಸ್ಟ್ 3 into -2 ಅಂದ್ರೆ -6 ಆಗುತ್ತೆ. ನೆಕ್ಸ್ಟ್ 3 into 4 ಅಂತಂದ್ರೆ 12 ಆಗುತ್ತೆ. 3 into 5 15. ಮೈನಸ್ ಪ್ಲಸ್ 6 into 2 12, 6 into 4 -24, 6 into 5 -30. ಇದಾಗಿದೆ ನಿಮ್ದು ಆರ್ ಎಚ್ ಎಸ್ ಆನ್ಸರ್. ಕರೆಕ್ಟಾ? ಸೊ ಎಲ್ ಎಚ್ ಎಸ್ ಮತ್ತೆ ಇದು ಆರ್ ಎಚ್ ಎಸ್ ನ ಅಬ್ಸರ್ವ್ ಮಾಡಿ, ಎರಡು ಆನ್ಸರ್ ಎಕ್ಸಾಕ್ಟ್ಲಿ ಸೇಮ್ ಇರಬೇಕು. ಒಂದು ಸೈನ್ ಕೂಡ ಚೇಂಜ್ ಆಗ್ಬಾರ್ದು. -2 4 5 6 12 5 15 12 -24 -30 ಕರೆಕ್ಟ್ ಇದೆ. ಅಂದ್ರೆ ನಾವ್ ಏನ್ ತಗೊಂಡಿದ್ವಿ, ಎ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಸ್ಯಾಟಿಸ್ಫೈ ಆಗಿದೆ. ಇದು ಬರೆಯೋದಕ್ಕೆ 1 ಮಾರ್ಕ್ಸ್ ಇರೋದು ನೋಡಿ ಲಾಸ್ಟ್ ಅಲ್ಲಿ. ಓಕೆ, ಸೊ ಎರಡರದ್ದು ಆನ್ಸರ್ ಸೇಮ್ ಬಂದಿದೆ ಅಂತ ಪ್ರೂವ್ ಮಾಡೋದು. ಇಷ್ಟೇ ಇರೋದು, ಇದಕ್ಕೆ 5 ಮಾರ್ಕ್ಸ್. ಈಸಿಯೆಸ್ಟ್ ಅಲ್ಲಿ ಈಸಿಯೆಸ್ಟ್ ಕ್ವಶನ್ ಅದಲ್ವಾ. ಸೊ ನೀವು ಚೆಕ್ ಮಾಡಿ, ಇದರ ಆರ್ಡರ್ 3 into 3 ಬಂದಿದೆ. ಇದ್ರ ಆರ್ಡರ್ನು 3 into 3 ಇದೆ ಅಲ್ವಾ. ಯಾಕಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ಮೇಲೆ ಉಳಿಯುವಂಥದ್ದು. ಈ ರಿಸಲ್ಟ್ ನ ಅಬ್ಸರ್ವ್ ಮಾಡ್ಬೇಕು ನಾವು. ಅದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ದೆ ಆದ್ರೆ ಮಿಸ್ಟೇಕ್ ಆಗಲ್ಲ. ಕೆಲವು ಜನ ಏನ್ ಮಾಡ್ತಾರೆ, ಮಲ್ಟಿಪ್ಲೈ ಮಾಡ್ತಾ ಮಾಡ್ತಾ ಇವೆಲ್ಲಾನು ಕೂಡಿಸಿ ಒಂದೇ ಸಿಂಗಲ್ ಕಾಲಮ್ ಮ್ಯಾಟ್ರಿಕ್ಸ್ ಮಾಡ್ಕೊಂಡ್ಬಿಡ್ತೀರಾ, ಅಲ್ಲಿ ರಾಂಗ್ ಆಗುತ್ತೆ. ಓಕೆ, ತಗೋಣ ನೆಕ್ಸ್ಟ್ ಒಂದು ಕ್ವಶನ್. ಮ್ಯಾಟ್ರಿಕ್ಸ್ ಮೇಲೆ ಇರುವಂತ ಒಂದು ಈಸಿಯೆಸ್ಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಇಲ್ಲಿ ಎ ಬಿ ಸಿ 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಎ ಪ್ಲಸ್ ಬಿ ಮಾಡಿ, ಬಿ ಮೈನಸ್ ಸಿ ಮಾಡಿ, ಆಲ್ಸೋ ವೆರಿಫೈ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲಾನು ಅದನ್ನ ನಾವು ಸಿಂಪ್ಲಿಫೈ ಮಾಡೋದ್ರಿಂದ ಫಸ್ಟ್ ಈ ಎಲ್ ಎಚ್ ಎಸ್ ಪಾರ್ಟ್ ನ ಮಾಡ್ಕೋಬೇಕು. ಅದಕ್ಕೆ ಬಿ ಮೈನಸ್ ಸಿ ಮೊದಲಿಗೆ ಮಾಡ್ಕೊಳ್ಳಿ, ಅದಾದ್ಮೇಲೆ ಪ್ಲಸ್ ಸಿ ಜೊತೆ ಮಾಡಿ ಕಂಪ್ಲೀಟ್ ಎಲ್ ಎಚ್ ಎಸ್ ಆಗುತ್ತೆ. ಅದಾದ್ಮೇಲೆ ಎ ಪ್ಲಸ್ ಬಿ ಮಾಡಿ, ಆಮೇಲೆ ಮೈನಸ್ ಸಿ ಮಾಡ್ಕೊಳ್ಳಿ, ಅವಾಗ ಆರ್ ಎಚ್ ಎಸ್ ಸಿಗುತ್ತೆ. ಓಕೆ, ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ಕೋಬೇಕಾಗಿರೋದು, ನಮ್ಗೆ ಇವಾಗ ಬೇಕಾಗಿರೋದು ಇಲ್ಲ ಸಪರೇಟ್ ಆಗಿ ಎ ಪ್ಲಸ್ ಬಿ, ಬಿ ಮೈನಸ್ ಸಿ ಮೊದಲಿಗೆ ಮಾಡ್ಕೊಂಡು ಅದಾದ್ಮೇಲೆ ಸಿಂಪ್ಲಿಫಿಕೇಶನ್ ಕೂಡ ಮಾಡ್ಬೋದು. ಓಕೆ, ಸೊ ಇವಾಗ ಕ್ವಶನ್ ಅವ್ರು ಕೇಳಿದ್ದಾರೆ ಎ ಪ್ಲಸ್ ಬಿ. ಸೊ ಹಾಗಾಗಿ ನಾನು ಇಲ್ಲಿ ಕೂಡ ಏನ್ ಮಾಡ್ತೀನಿ, ಫಸ್ಟ್ ಎ ಪ್ಲಸ್ ಬಿ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎ ಪ್ಲಸ್ ಬಿ. ಓಕೆ, ಸೊ ಇಲ್ಲಿ ಎ ಪ್ಲಸ್ ಬಿ ಬರೆದ್ರೆ ಫಸ್ಟ್ ಇಲ್ಲಿ ಎ ಮ್ಯಾಟ್ರಿಕ್ಸ್ ನ ಬರ್ಕೊಳ್ಳಿ ಸ್ಟೂಡೆಂಟ್ಸ್. 1 2 -3 5 0 2. ನೆಕ್ಸ್ಟ್ 1 -1 1 ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಏನಿದೆ, ಫಸ್ಟ್ ರೋ 3 -1 2. ಇಲ್ಲಿ ಬರ್ಕೋಬೇಕಾದ್ರೆ ಒಂದೇನಾದ್ರೂ ಸೈನ್ ಮಿಸ್ಟೇಕ್ ಮಾಡಿದ್ರೆ ಎಲ್ಲ ಆನ್ಸರ್ ರಾಂಗ್ ಆಗುತ್ತೆ. ಸೊ ಕೇರ್ಫುಲ್ ಆಗಿ ವೆರಿಫೈ ಮಾಡ್ತಾ ಬರ್ಕೊಳ್ಳಿ. ಓಕೆ, 2 0 3. ಓಕೆ, ಇವೆರಡಕ್ಕೂ ನಾವು ಇವಾಗ ಅಡಿಷನ್ ಮಾಡ್ಕೊಳ್ಳೋಣ. ಏನ್ ಆನ್ಸರ್ ಬರುತ್ತೆ ಇಲ್ಲೇ ಬರೀತಾ ಇದೀನಿ ನೋಡಿ. ಓಕೆ, 1 + 3 ಅಂದ್ರೆ ಆಯ್ತು 4. ನೆಕ್ಸ್ಟ್ 2 ಪ್ಲಸ್ ಮೈನಸ್ ಆಗುತ್ತೆ. ಸೊ 2 -1 ಅಂದ್ರೆ ಸ್ಟೂಡೆಂಟ್ಸ್ ಇದಾಗುತ್ತೆ 1. -3 + 2 ಪ್ಲಸ್ ಮೈನಸ್ 3 -2 ಮಾಡಿದ್ರೆ -1 ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ 5 + 4 ಅಂದ್ರೆ ಇದಾಯ್ತು 9 ಆನ್ಸರ್. 0 + 2 ಅಂದ್ರೆ 2 ಆಗುತ್ತೆ. 2 + 5 ಅಂದ್ರೆ 7 ಆಗುತ್ತೆ. ಅರ್ಥ ಆಯ್ತಾ ಇದೆ ಅಲ್ವಾ? 1 + 2 ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನೇ ಆಡ್ ಮಾಡ್ತಾ ಹೋಗಬೇಕು. 1 + 2 ಅಂದ್ರೆ ಇದಾಯ್ತು 3. -1 + 0 ಅಂದ್ರೆ -1 ಆಗುತ್ತೆ. 1 + 3 ಅಂದ್ರೆ 4 ಆಯ್ತು. ಸೊ ಇದು ನಿಮ್ಗೆ ಸಿಕ್ತು ಎ ಪ್ಲಸ್ ಬಿ ಆನ್ಸರ್. ಆಮೇಲೆ ಏನ್ ಹೇಳಿದ್ದಾರೆ, ಬಿ ಮೈನಸ್ ಸಿ ಒಂದು ಹೇಳಿದ್ದಾರೆ. ಸೊ ಬಿ ಮೈನಸ್ ಸಿ ಒಂದು ಸಿಂಪ್ಲಿಫೈ ಮಾಡ್ಕೊಂಡ್ಬಿಡಿ. ಫಸ್ಟ್ ಬಿ ಮ್ಯಾಟ್ರಿಕ್ಸ್ 3 -1 2 4 2 5 2 0 3 ಮೈನಸ್ ಸಿ ಮ್ಯಾಟ್ರಿಕ್ಸ್. ಸಿ ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿದ್ದಾರೆ, 4 1 2 0 3 2 1 -2 3. ಸೊ ಇವೆರಡಕ್ಕೆ ಸಬ್ಟ್ರಾಕ್ಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಸೈನ್ ಮಿಸ್ಟೇಕ್ ಆಗುವಂತ ಚಾನ್ಸಸ್ ಗಳಿರುತ್ತೆ. 3 - 4 ಅಂದ್ರೆ -1 ಆಗುತ್ತೆ. -1 -1 ಅಂದ್ರೆ -2 ಆಗುತ್ತೆ. 2 - 2 ಇದು ಆಯ್ತು 0. ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್ 4 - 0 ಅಂದ್ರೆ 4 ಆಗುತ್ತೆ. 2 - 3 ಅಂದ್ರೆ -1. 5 - 2 ಅಂದ್ರೆ +3. 2 - 1 ಅಂದ್ರೆ 1. 0 - ಇದು +2 ಆಗುತ್ತೆ. ನೋಡಿ ಇಲ್ಲೇ ಮಿಸ್ಟೇಕ್ ಮಾಡೋದು. ಇಲ್ಲಿ 0 ಇದೆ, ಇಲ್ಲಿ -2 ಇದೆ, -2 ಬರೀತಾರೆ ಕೆಲವು ಜನ. ಯಾಕೆಂದ್ರೆ ಇಲ್ಲಿ ಒಂದು ಮೈನಸ್, ಇದು ಎರಡು ಮೈನಸ್ ಪ್ಲಸ್ ಆಗುತ್ತಲ್ವಾ. ಸೊ 0 ಬಿಟ್ಬಿಡಿ 2 ಉಳಿತು. ನೆಕ್ಸ್ಟ್ 3 - 3 ಅಂದ್ರೆ ಇದಾಗುತ್ತೆ 0. ಓಕೆ, ಸೊ ಬಿ ಮೈನಸ್ ಸಿ ಸಿಕ್ತು, ಎಲ್ಲಾನು ಸಿಕ್ತು. ಇವಾಗ ನಾವು ಕಂಪ್ಲೀಟ್ ಆಗಿ ಎಲ್ ಎಚ್ ಎಸ್ ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಹೌದಾ? ಸೊ ಎಲ್ ಎಚ್ ಎಸ್ ಅಲ್ಲಿ ಏನೇನಿದೆ ನೋಡಿ, ಇಲ್ಲಿಂದ ಎಲ್ ಎಚ್ ಎಸ್ ಬರೀತೀನಿ ನಾನು. ಎಲ್ ಎಚ್ ಎಸ್ ಅಲ್ಲಿ ಏನಿದೆ, ಎ ಪ್ಲಸ್ ಬಿ ಮೈನಸ್ ಸಿ ಮಾಡ್ಕೋಬೇಕು. ಓಕೆ, ಸೊ ಎ ಮ್ಯಾಟ್ರಿಕ್ಸ್ ಏನಿದೆ ಅದನ್ನ ಮೊದಲಿಗೆ ಬರ್ಕೊಳ್ಳೋಣ. ಎ ಮ್ಯಾಟ್ರಿಕ್ಸ್ ಏನಿದೆ 1 2 -3. ಸೆಕೆಂಡ್ ರೋ ಅಲ್ಲಿ ಇದೆ 5 0 2 ಇದೆ. ಓಕೆ, ಥರ್ಡ್ ರೋ ಅಲ್ಲಿ 1 - 1 1 ಇದೆ.
ಕರೆಕ್ಟಾ? ಓಕೆ, ಅದರ ಜೊತೆ ಪ್ಲಸ್ ಮಾಡ್ತಾ ಇರಬೇಕಾಗಿರೋದು ಬಿ ಮೈನಸ್ ಸಿ. ಇದು ನಮ್ದು ಬಿ ಮೈನಸ್ ಸಿ ಆನ್ಸರ್ ಬಂದಿದೆಯಲ್ವಾ ಇಲ್ಲಿ, ಅದನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡು -1 -2 0 4 -1 3 1 2 0. ಓಕೆ, ಇವೆರಡನ್ನ ಅಡಿಷನ್ ಮಾಡ್ಕೊಂಡ್ರೆ ನಮಗೆ ಕಂಪ್ಲೀಟ್ ಆಗಿ LHS ಆನ್ಸರ್ ಬರುತ್ತಾ? ಓಕೆ, 1 ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ ಅಂದ್ರೆ 1 - 1 0 ಆಯ್ತು. 2 ಪ್ಲಸ್ ಮೈನಸ್ ಮೈನಸ್ ಅಂದ್ರೆ ಇದು 0 ಆಗುತ್ತೆ. -3 ಪ್ಲಸ್ 0 ಅಂದ್ರೆ ಇದಾಯ್ತು -3. ನೆಕ್ಸ್ಟ್ 5 ಪ್ಲಸ್ 4 ಅಂದ್ರೆ ಇದಾಗುತ್ತೆ 9. 0 ಪ್ಲಸ್ ಮೈನಸ್ ಮೈನಸ್ ಅಂದ್ರೆ ಇದಾಗುತ್ತೆ -1. 2 ಪ್ಲಸ್ 3 ಅಂದ್ರೆ ಇದಾಗುತ್ತೆ 5. 1 ಪ್ಲಸ್ 1 ಅಂದ್ರೆ 2 ಆಗುತ್ತೆ. -1 ಪ್ಲಸ್ 2 ಅಂದ್ರೆ +1 ಆಗುತ್ತೆ. 1 ಪ್ಲಸ್ 0 ಅಂದ್ರೆ 1 ಆಯ್ತು. ಓಕೆ, ನಮಗೆ LHS ಆನ್ಸರ್ ಸಿಕ್ಕಾಯ್ತಲ್ವಾ ಸ್ಟೂಡೆಂಟ್ಸ್? ಇವಾಗ ನಾವು ಮಾಡ್ಕೋಬೇಕಾಗಿರೋದು RHS ರಿಸಲ್ಟ್. ಓಕೆ, ಸೊ ಇವಾಗ RHS ರಿಸಲ್ಟ್ ಏನಿದೆ ಸ್ಟೂಡೆಂಟ್ಸ್ ಅದನ್ನ ನಾನು ಇಲ್ಲಿ ಬರಿತಾ ಇದ್ದೀನಿ. RHS ಅಲ್ಲಿ ಇರುವಂತದ್ದು A ಪ್ಲಸ್ ಬಿ ಗೆ -C ನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. A ಪ್ಲಸ್ ಬಿ ಫಸ್ಟ್ ಅಲ್ಲಿ ಮಾಡಿದೀವಿ ನಾವು ಆಲ್ರೆಡಿ, ಅದನ್ನ ಇಲ್ಲಿ ಬರ್ಕೋಣ. ಏನಿದೆ ನೋಡಿ, 4 1 -1 ಇದು A ಪ್ಲಸ್ ಬಿ ದ ಆನ್ಸರ್ ಅಲ್ವಾ, ಅದನ್ನ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ನಾನು. 9 2 7 ನೆಕ್ಸ್ಟ್ 3 -1 4. ಇದಕ್ಕೆ ನಾವು ಸಬ್ಟ್ರಾಕ್ಟ್ ಮಾಡಬೇಕಾಗಿರೋದು ಸಿ ಮ್ಯಾಟ್ರಿಕ್ಸ್. ಓಕೆ, ಸಿ ಮ್ಯಾಟ್ರಿಕ್ಸ್ ಏನಿದೆ 4 1 2, ಸೆಕೆಂಡ್ ರೋ 0 3 2, ಥರ್ಡ್ ರೋ 1 -2 3 1 -2 3. ಇಲ್ಲಿ ಬರ್ಕೋಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಮಾಡಿದ್ರಿ ಅಂದ್ರೆ ಅಗೇನ್ ರಾಂಗ್ ಆಗುತ್ತದೆ ನೋಡಿ. ಓಕೆ, ಸೊ ಸಿಂಪ್ಲಿಫೈ ಮಾಡ್ತಾ ಹೋಗಿ. 4 -4 0 1 -1 0 -1 -1 -2 ಅಂದ್ರೆ -3 ಆಗುತ್ತೆ. ನೆಕ್ಸ್ಟ್ 9 -0 ಅಂದ್ರೆ 9 ಆಗುತ್ತೆ. 2 -3 ಅಂತಂದ್ರೆ -1 ಆಗುತ್ತೆ. 7 -2 ಮಾಡಿದ್ರೆ ಎಷ್ಟಾಗುತ್ತೆ? 5 ಆಗುತ್ತೆ. ನೆಕ್ಸ್ಟ್ 3 -1 ಮಾಡಿದ್ರೆ 2 ಬರುತ್ತೆ. -1 ಇದು +2 ಅಂದ್ರೆ +3 2 ಆಯ್ತು. +2 -1 ಅಂದ್ರೆ 1 ಆಗುತ್ತೆ. ಅಗೇನ್ 4 -3 ಮಾಡಿದ್ರೆ 1 ಬರುತ್ತೆ. ಸೊ ಇದಾಗಿದೆ ನಮ್ದು RHS ಆನ್ಸರ್. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇವೆರಡೂ ರಿಸಲ್ಟ್ಸ್ ಗಳೇನ್ ಬಂದಿದಾವೆ ಸೇಮ್ ಬಂದಿದೆನಾ? LHS = RHS ಅಂತ ಹೇಳಿ. ಎಷ್ಟಾದ್ಮೇಲೆ ಲಾಸ್ಟ್ ಅಲ್ಲಿ ನಾವು ಬರೀಬೇಕಾಗಿರೋದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಕನ್ಕ್ಲೂಷನ್ ಏನಂತ ನಾವು ಪ್ರೂವ್ ಮಾಡಿದೀವಿ. LHS = RHS A - B = A + B - C. ಈ ಎರಡು ಆನ್ಸರ್ ಈಕ್ವಲ್ ಬಂದಿದೆ. ಲಾಸ್ಟ್ ಇದನ್ನ ಬರೆಯೋದು ಮಾತ್ರ ಮಿಸ್ ಮಾಡಬೇಡಿ. ಇದು ಮಿಸ್ ಮಾಡಿದ್ರೆ ಮತ್ತೆ ಒಂದು ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ಎರಡು ಆನ್ಸರ್ ಈಕ್ವಲ್ ಬಂದಿದಾವೆ ಅಂತ ಹೇಳಿ ಬರೀಬೇಕು ಇದನ್ನ ಲಾಸ್ಟ್ ಕನ್ಕ್ಲೂಷನ್ ಅಲ್ಲಿ. ಓಕೆ, ಇದು ಇಲ್ಲಿ ತರ ಮಾಡಿಬಿಟ್ಬಿಡ್ತಾರೆ ಕೆಲವು ಜನ, ಇದನ್ನ ಬರೆಯೋದಿಲ್ಲ, ಲಾಸ್ಟ್ ಇದನ್ನ ಬರೀಬೇಕು, ಎರಡು ಆನ್ಸರ್ ಈಕ್ವಲ್ ಬಂದಿದೆ ಅಂತ ಹೇಳಿ. ಇಲ್ಲಿ ಮಾರ್ಕ್ಸ್ ಯಾವ ತರ ಇರುತ್ತೆ ಅಂದ್ರೆ ಒಂದೊಂದು ಸ್ಟೆಪ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ ಸ್ಟೂಡೆಂಟ್ಸ್. ನೀವು ಅಲ್ಲಿ ಅಬ್ಸರ್ವ್ ಮಾಡಬೇಕು. ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, ಇದು ಬರೆಯೋದಕ್ಕೆ 1 ಮಾರ್ಕ್ಸ್ ನೋಡಿ. ಟೋಟಲಿ 5 ಮಾರ್ಕ್ಸ್. ಇದನ್ನ ಮಿಸ್ ಮಾಡಿದ್ರೆ ಹೋಯ್ತು ನಿಮಗೆ. ಜಸ್ಟ್ ಎಲ್ಲಾನು ಕರೆಕ್ಟ್ ಇದ್ರು 4 ಮಾರ್ಕ್ಸ್ ಸಿಗುವಂತದ್ದಾಗಿರುತ್ತೆ. ಈಸಿ ಇದೆ. ಫಸ್ಟ್ ಇಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದಾರೆ, ಶೋ ದಟ್ y = sin ಇನ್ವರ್ಸ್ ಆಫ್ x ಇದೆ. ಓಕೆ, ಇದಕ್ಕೆ ನಾನು ಫಸ್ಟ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಇರುವಂತದ್ದು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ, ಇಲ್ಲಿ dy/dx ಆಗುತ್ತೆ. ಓಕೆ, ಸೊ sin ಇನ್ವರ್ಸ್ ಆಫ್ x ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ. ಏನಿದೆ, 1/√1 - x² ಇರುವಂತದ್ದು. ಕರೆಕ್ಟಾ? ಓಕೆ, ಒಂದ್ಸತಿ ಡಿಫ್ರೆನ್ಶಿಯೇಷನ್ ಮಾಡಿದ್ಮೇಲೆ ನಾವು ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಯಾಕಂದ್ರೆ ಆಲ್ರೆಡಿ ನಾವು LHS ಪ್ರೂವ್ ಮಾಡಬೇಕಾದ್ರೆ ಡಬಲ್ ಡಿಫ್ರೆನ್ಶಿಯೇಷನ್ ಆನ್ಸರ್ ಕೂಡ ಬೇಕಾಗಿರುವಂತದ್ದು. ಸೊ ಅದಕ್ಕೆ ನಾವು ಇನ್ನೊಂದ್ಸತಿ ಡಿಫ್ರೆನ್ಶಿಯೇಷನ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಇಂಪಾರ್ಟೆಂಟ್ ಸ್ಟೆಪ್ ನ ನೆನ್ಪಿಟ್ಕೋಬೇಕು. ಏನು ಫ್ರೆಂಡ್ಸ್, ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಏನಾದ್ರೂ ರಿಸಲ್ಟ್ಸ್ ಬಂದಿಲ್ಲ ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಬೇಡಿ. ಏನಾಗ್ಬಿಡುತ್ತೆ, ಅದು ಇಲ್ಲಿ ಡಿವೈಡ್ ಬೈ ಇದೆ, ಈ ಕಡೆ ತಗೋತೀನಿ ನಾನು. ಏನಾಗುತ್ತೆ, ಇಂಟು ಆಗುತ್ತೆ. ಓಕೆ, ಇಂಟು dy/dx ಆಯ್ತು. = ಇಲ್ಲಿ 1 ಬಂತು. ಅರ್ಥ ಆಯ್ತಾ? ನಾನು ಏನ್ ಮಾಡಿದೆ, ಜಸ್ಟ್ ಇದು ಡಿವೈಡ್ ಬೈ ಇದ್ದನ್ನ ಈ ಕಡೆ ತಗೊಂಡೆ, ಇಂಟು ಆಯ್ತು. ಇವಾಗ ನಾನಿಲ್ಲಿ ಅಗೇನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊತಾ ಇದ್ದೀನಿ. ಈ ಸ್ಟೆಪ್ ಬಹಳ ಇಂಪಾರ್ಟೆಂಟ್, ಕೇರ್ಫುಲ್ ಆಗಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಇರುವಂತದ್ದು. ಸೊ ಇಲ್ಲಿ ಏನಿದೆ ಸ್ಟೂಡೆಂಟ್ಸ್, ಇವಾಗ ನಾವು ಇನ್ನೊಂದ್ಸತಿ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಇಲ್ಲಿ 2 ವೇರಿಯೇಬಲ್ಗಳಿದಾವೆ x ಅನ್ನೋದು. ಅಂದ್ರೆ u × v ಅಂದ್ರೆ ಇದಕ್ಕೆ ನಾವು ಅನ್ಕೋಬೇಕು ಸ್ಟೂಡೆಂಟ್ಸ್ u ಅಂತ, ಈ ಒಂದು ಪೂರ dy/dx ಗೆ v ಅಂತ ಅನ್ಕೊಳ್ಳಿ. ಇವಾಗ u × v ಫಾರ್ಮುಲಾ ಅಪ್ಲೈ ಮಾಡಬಹುದಾ? ಏನಿದೆ u × v ಫಾರ್ಮುಲಾ ಇಲ್ಲಿ ಬರೀತಾ ಇದೆ ನೋಡಿ. u × v ಹೋಲ್ ಡ್ಯಾಶ್ ಇತ್ತಂದ್ರೆ u ಆಸ್ ಇಟ್ ಇಸ್ ಬರ್ಕೋತೀರಾ, v ಡ್ಯಾಶ್ ಪ್ಲಸ್ v ಆಸ್ ಇಟ್ ಇಸ್ u ಡ್ಯಾಶ್ ಮಾಡ್ಕೋಬೇಕಂತ ಅರ್ಥ. ಓಕೆ, ಸೊ ಇದನ್ನ ನಾವು ಇವಾಗ ಅಪ್ಲೈ ಮಾಡ್ಕೊಳ್ಳೋಣ. ಏನೇನಾಗುತ್ತೆ, ಫಸ್ಟ್ u ಆಸ್ ಇಟ್ ಇಸ್, u ಏನಿದೆ √1 - x² ಆಸ್ ಇಟ್ ಇಸ್. v ಗೆ ಡಿಫ್ರೆನ್ಸಿಯೇಷನ್ ಅಂದ್ರೆ dy/dx. ಇದಕ್ಕೆ ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಬಲ್ ಡಿಫ್ರೆನ್ಶಿಯೇಷನ್ ಆಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದೆ. ಅಂದ್ರೆ d²y/dx² ಆಗುತ್ತೆ. ಪ್ಲಸ್ ಇದು ಫಾರ್ಮುಲಾ, ಅದು ಪ್ಲಸ್ v ಆಸ್ ಇಟ್ ಇಸ್. v ಏನಿದೆ dy/dx, ಇದನ್ನೇ ಆಸ್ ಇಟ್ ಇಸ್ ಬರ್ಕೊಳ್ಳೋಣ. dy/dx ಆಸ್ ಇಟ್ ಇಸ್. ಇವಾಗ u ಗೆ ಡಿಫ್ರೆನ್ಶಿಯೇಷನ್ ಮಾಡಿ. u ಅಂದ್ರೆ ಏನಿದೆ √x ಅಂತ ಅನ್ಕೊಳ್ಳೋಣ. √x ಫಾರ್ಮುಲಾ ಏನಿದೆ 1/2√x. ಓಕೆ, ಅದನ್ನ ಇಲ್ಲಿ ಬರ್ಕೊಳ್ಳೋಣ. 1/2 √x. x ಜಾಗದಲ್ಲಿ 1 - x² ಅಂದ್ರೆ ಈ ಪಾರ್ಟ್ x ಆಯ್ತಲ್ವಾ. ಸೊ ಇದಕ್ಕೆ ನಾವು ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಏನಾಗುತ್ತೆ, 1 ಡಿಫ್ರೆನ್ಶಿಯೇಷನ್ 0 ಆಗುತ್ತೆ. x - ಸೈನ್ ಆಸ್ ಇಟ್ ಇಸ್ x² ಡಿಫ್ರೆನ್ಶಿಯೇಷನ್ 2x ಆಯ್ತು. ಇದು ಕಂಪ್ಲೀಟ್ ಆಯ್ತಾ? u × v ಕಂಪ್ಲೀಟ್ ಆಯ್ತು. = 1 ಡಿಫ್ರೆನ್ಶಿಯೇಷನ್ ಏನಾಗುತ್ತೆ, ಇಲ್ಲಿ 0 ಆಗಿಬಿಡ್ತು ಸ್ಟೂಡೆಂಟ್ಸ್. ಈ ಕಡೆ ಪೂರಾ 0 ಬಂದ್ಬಿಟ್ಟು.
ಓಕೆ, ಸೊ ಇವಾಗ ಇಂಪಾರ್ಟೆಂಟ್ ಇರುವಂಥದ್ದು, ಇವಾಗ ಅಬ್ಸರ್ವ್ ಮಾಡಿ, ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಏನಾದರೂ ಕ್ಯಾನ್ಸಲ್ ಆಗ್ತಾ ಇದ್ರೆ ಕ್ಯಾನ್ಸಲ್ ಮಾಡ್ಕೋಬಹುದು. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಫಸ್ಟ್ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ. ಇದನ್ನು d²y/dx² ಕೂಡ ಆ್ಯಸ್ ಇಟ್ ಇದು. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪ್ಲಸ್ ಮೈನಸ್ 0 - 2x ಅಂದರೆ -2x ಆಗಿಬಿಡ್ತಾ ಇದು ಪೂರನೇ. ಓಕೆ, ಸೊ ಇದು ಪ್ಲಸ್ ಮೈನಸ್ ಇದನ್ನು ಮೈನಸ್ ಮಾಡ್ಕೋಬಹುದಲ್ವಾ. ಓಕೆ, ಇದನ್ನು ನಾನು ಇಲ್ಲಿ ಮೈನಸ್ ಮಾಡಿದೆ. ಹಾಗೇನು ಇಲ್ಲಿ ಏನಿದೆ ನೋಡಿ, ಈ ಟೂನು ಕ್ಯಾನ್ಸಲ್ ಮಾಡ್ಕೋಬಹುದು, ಕರೆಕ್ಟ್ ಅಲ್ವಾ. ಓಕೆ, ಉಳಿತೇನೆ ಇಲ್ಲಿ ಜಸ್ಟ್ ಎಕ್ಸ್ ಮಾತ್ರ ಉಳಿದಿರುವಂಥದ್ದು. ಎಕ್ಸ್ನ ಬರ್ಕೊಂಡ್ರೆ /1 - x², ಇಲ್ಲಿ dy/dx ಒಂದಿತ್ತು, ಅದೊಂದು ಬರ್ಕೊತೀರಾ, = 0. ಓಕೆ, ಇನ್ನೇನು ಮಾಡಿದೆ, ಪ್ಲಸ್ ಮೈನಸ್ ಮಾಡಿದೆ, ಹಾಗೆ ಎಕ್ಸ್ ಒಂದು ಉಳಿದಿತ್ತು, ಅಲ್ಲಿ ಬರ್ದಿರೋದು. ಇವಾಗ ನೆಕ್ಸ್ಟ್ ಈ ಪೂರಾ ಇಕ್ವೇಷನ್ಗೆ ಮಲ್ಟಿಪ್ಲೈಯಿಂಗ್ ಬೈ ಏನು ಮಾಡ್ಕೋಬೇಕು, ಮಲ್ಟಿಪ್ಲೈಯಿಂಗ್ ಬೈ ಕೆಳಗಡೆ ಏನು ರಿಸಲ್ಟ್ ಬಂದಿದೆಯಲ್ಲ 1 - x² ಮಲ್ಟಿಪ್ಲೈ ಮಾಡ್ಕೋಬೇಕು. ಏನಾಗುತ್ತೆ, ಇವಾಗ ಆಲ್ರೆಡಿ ಒಂದು ರಿಸಲ್ಟ್ ಇದೆ, ಅಗೇನ್ ನಾನು ಈ ಒಂದು ರಿಸಲ್ಟ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊತಾ ಇದ್ದೀನಿ. ಏನಾಗುತ್ತೆ ಅಬ್ಸರ್ವ್ ಮಾಡಿ, √1 - x², ಅಗೇನ್ ಇಲ್ಲಿ ಒಂದು ರಿಸಲ್ಟ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದನ್ನು 1 - x² ಆಗುತ್ತೆ. ಎರಡು ರಿಸಲ್ಟ್ ಬಂದ್ಬಿಡುತ್ತೆ. ಇದು ಆ್ಯಸ್ ಇಟ್ ಈಸ್ d²y/dx² ಆ್ಯಸ್ ಇಟ್ ಈಸ್ ಮೈನಸ್ ಎಕ್ಸ್ ಇಂಟು ಇಲ್ಲಿನೂ ಮಲ್ಟಿಪ್ಲೈ ಮಾಡ್ಕೊತೀರಾ, ಅಂದರೆ √1 - x² ಆಗುತ್ತೆ ಇಂಟು ಆಲ್ರೆಡಿ ಇರುವಂಥದ್ದು x/√1 - x² dy/dx. 0 ಜೊತೆ ಏನೇ ಮಲ್ಟಿಪ್ಲೈ ಮಾಡಿ ಆನ್ಸರ್ ಏನು ಬರುತ್ತೆ, 0ನೇ ಬರುತ್ತೆ. ಇವಾಗ ಇಲ್ಲಿ ನೋಡಿ, ಈ ಎರಡು ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗಿಬಿಡುತ್ತಲ್ವಾ, ಸೇಮ್ ಇದೆ. ಓಕೆ, ಇಲ್ಲಿ ಎರಡು ರೂಟ್ಸ್ಗಳು ಅಂದರೆ ನೋಡಿ, √2 × √2 ಇತ್ತಂದರೆ ನಾವು 2 ಬರಿಬೋದಲ್ವಾ. ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೆ, √2 ಇದೇನಾಗಿಬಿಡುತ್ತೆ, ಸಿಂಪ್ಲಿಫಿಕೇಶನ್ √2 ಹೋಲ್ ಸ್ಕ್ವೇರ್ ಆಗುತ್ತೆ, √2² ಕ್ಯಾನ್ಸಲ್ ಆಗಿ 2ನೇ ಬರುವಂಥದ್ದು. ಹಾಗೆ ಇಲ್ಲಿ ಎರಡು ರೂಟ್ ಬಂದಿದೆ ಅಂದರೆ ಇದನ್ನು ನಾನು ಜಸ್ಟ್ 1 - x² ಅಂತ ಬರಿಬೋದಾ. ಇನ್ನು ಉಳಿದಿರೋದು d²y/dx² ಮೈನಸ್ ಇಲ್ಲಿ ಜಸ್ಟ್ ಎಕ್ಸ್ ಮಾತ್ರ ಉಳಿದಿರೋದು, ಇಲ್ಲಿ dy/dx = 0 ಈಸ್ ದ ಆನ್ಸರ್. ಕರೆಕ್ಟ್ ಇದೆ ಅಲ್ವಾ, ನೋಡಿ ಚೆಕ್ ಮಾಡಿ ಸ್ಟೂಡೆಂಟ್ಸ್. 1 - x² d²y/dx² ಮೈನಸ್ x dy/dx = 0. ಸೊ ಎಷ್ಟು ಮಾಡಿದ್ರೆ ನಮ್ಮ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ನೋಡಿ. ಓಕೆ, ಸೊ ಇದಕ್ಕೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಕೊಡುವಂಥದ್ದು ಸ್ಟೂಡೆಂಟ್ಸ್. ಇಲ್ಲಿ ನೀವು ಫಸ್ಟ್ ಡಿಫ್ರೆನ್ಸಿಯೇಷನ್ ಈ ಸ್ಟೆಪ್ ಕರೆಕ್ಟಾಗಿ ಮಾಡಿದರೆ 1 ಮಾರ್ಕ್ಸ್ ಬರುತ್ತೆ. ಅಗೇನ್ ಇಲ್ಲಿ ಸೆಕೆಂಡ್ ಸ್ಟೆಪ್ ಕರೆಕ್ಟಾಗಿ ಮಾಡಿದರೆ ಅಗೇನ್ 1 ಮಾರ್ಕ್ಸ್. ಇದನ್ನ ಮಲ್ಟಿಪ್ಲೈ ಪ್ರಾಪರಾಗಿ ಮಾಡಿದರೆ 1 ಮಾರ್ಕ್ಸ್. ಲಾಸ್ಟಲ್ಲಿ ಆನ್ಸರ್ ಪ್ರಾಪರಾಗಿ ಬಂದಿದ್ರೆ ಮಾತ್ರ ಟೋಟಲಿ 5 ಮಾರ್ಕ್ಸ್ ಬರುವಂಥದ್ದು ಸ್ಟೂಡೆಂಟ್ಸ್. ಈಜಿಯೆಸ್ಟ್ ಕ್ವಶನ್ ಇದೆ ಅಲ್ವಾ. ಇದೇ ತರನಾಗಿ ಈಜಿಯೆಸ್ಟ್ ಇನ್ನೂ ಒಂದು ಕ್ವಶನ್ ಇದೆ, ಸೊ ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಈ ಒಂದು ಕ್ವಶನ್ ನೋಡಿ, ಇದು ಭಾಳಷ್ಟು ಸತಿ ರಿಪೀಟೆಡ್ ಆಗಿರುವಂಥ ಒಂದು ಕ್ವಶನ್ ಆಗಿರುವಂಥದ್ದು ಸ್ಟೂಡೆಂಟ್ಸ್. y = tan inverse of x ಹೋಲ್ ಸ್ಕ್ವೇರ್, ಪ್ರೂವ್ ದ್ಯಾಟ್ ಅಂತ ಹೇಳ್ತಾರೆ. ಇಲ್ಲಿ y2 ಅಂತಂದರೆ ನಮ್ಗೆ ಗೊತ್ತು ಮಾಡ್ಕೋಬೇಕಿದ್ದು d²y/dx² ಅಂದಾಗೆ ಎಷ್ಟು ಸತಿ ರಿಪೀಟ್ ಆಗಿದೆ ನೋಡಿ. ಜೂನ್ 15, ಮಾರ್ಚ್ 17, ಮಾರ್ಚ್ 18, ಏಪ್ರಿಲ್ 22, ಮಾರ್ಚ್ 25 ಅಂದರೆ ಲಾಸ್ಟ್ ಇಯರ್ ಈ ಒಂದು ಕ್ವಶನ್, ಸಾರಿ ಈ ವರ್ಷ 25 ಕೇಳಿರೋ ಫಸ್ಟ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ ಆಗಿದೆ. ಸೆಕೆಂಡ್ ಕ್ವಶನ್ ಇದೆ. ಸೊ ಬನ್ನಿ ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಫಸ್ಟು ಏನು ಮಾಡ್ತೀರಾ, y = tan inverse of x ಹೋಲ್ ಸ್ಕ್ವೇರ್ ಅಂತಿದೆ. ಓಕೆ, ಫಸ್ಟ್ ಏನು ಮಾಡ್ಕೋಬೇಕು, ಇವಾಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ, dy/dx. ಫಸ್ಟ್ ಇಲ್ಲಿ tan² x ಫಾರ್ಮುಲಾ, tan² x ಅಂತಂದರೆ x² ಫಾರ್ಮುಲಾನ ಅಪ್ಲೈ ಮಾಡಬೇಕು. ಡೈರೆಕ್ಟ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, tan inverse ಫಾರ್ಮುಲಾ ಅಪ್ಲೈ ಮಾಡ್ತಾರೆ, ಅಲ್ಲಿ ರಾಂಗ್ ಆಗುತ್ತೆ. ಇದು ಆ್ಯಕ್ಚುಲಿ ಇದು x ಇದೆ ಅಂತ ಅನ್ಕೊಳ್ಳೋಣ. x² ಫಾರ್ಮುಲಾ ಏನಾಗುತ್ತೆ, 2x ಆಗುತ್ತೆ, ಅಂದರೆ 2 tan inverse of x ಆಯಿತು. ಅಂದರೆ ಈ tan inverse ಅನ್ನೋದು ಎಕ್ಸ್ಟ್ರಾ ಪಾರ್ಟ್ ಆಗಿದೆ. ಸೊ tan inverse ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಅದು ಏನಾಗುತ್ತೆ, 1/1 + x² ಆಗುತ್ತೆ. ಕರೆಕ್ಟಾ. ಇದಾದಮೇಲೆ ನಾನು ಆಲ್ರೆಡಿ ಹೇಳಿದ್ದೆ, ಫಸ್ಟ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ಮೇಲೆ ಡಿನಾಮಿನೇಟರ್ ಏನಾದರೂ ಉಳಿದ್ರೆ ಅದನ್ನು ಈ ಕಡೆ ಶಿಫ್ಟ್ ಮಾಡ್ಕೋಬೇಕು ಅಂತ. ಓಕೆ, ಸೊ ಇದನ್ನು ಡಿವೈಡ್ ಬೈ ಇದೆ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಏನಾಗುತ್ತೆ, ಇಂಟು ಆಗುತ್ತೆ, 1 + x² ಆಗುತ್ತೆ. ಇಲ್ಲಿ dy/dx, ಇದು dy/dx ಬರ್ಕೊತೀರಾ, = ಇಲ್ಲಿ ಏನು ಉಳಿದಿರುವಂಥದ್ದು 2 tan inverse of x ಆಗಿದೆ. ಕರೆಕ್ಟ್ ಅಲ್ವಾ. ಎಸ್, ಸೊಲ್ಯೂಷನ್ಸ್ ಅಬ್ಸರ್ವ್ ಮಾಡ್ಬೋದು ನೀವು. ಇಲ್ಲಿ ಈ dy/dx ಜಾಗದಲ್ಲಿ ನಾನು y1 ಅಂತಾನು ಬರೀಬೋದಲ್ವಾ, ಯಾಕಂದರೆ ಆಲ್ರೆಡಿ ನಮ್ಮ ಕ್ವಶನಲ್ಲಿ ಅದನ್ನೇ ಕೊಟ್ಟಿದ್ದಾರೆ, y1 y2 ಅಂತ ಹೇಳಿ. ಸೊ ಹಾಗಾಗಿ ನಾನೇನು ಮಾಡ್ಕೊತಾ ಇದ್ದೇನೆ ಅಂದರೆ ಈ ಒಂದು dy/dx ತೆಗೆದು ಈ ಜಾಗದಲ್ಲಿ y1 ಅಂತ ಬರ್ಕೊತಾ ಇದ್ದೀನಿ. ಎರಡು ಸೇಮ್ ಮೀನಿಂಗ್ ಇರೋಂಥದ್ದು. ಇದು y1 ಅಂತ ಬರಿತೀನಿ dy/dx ಜಾಗದಲ್ಲಿ. ಓಕೆ, ಇವಾಗ ನಾವು ಮತ್ತೊಂದು ಸತಿ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದು ನೆನಪಲ್ಲಿ ಇಟ್ಕೊಳ್ಳಿ. ನೀವು ಇಲ್ಲೇ ಇಟ್ಟು ಇನ್ನೊಂದು ಸತಿ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರೆ ಹಾಗೆ ಇಲ್ಲಿ u/v ಮತ್ತೆ ಲೆಂದಿ ಮೆಥಡ್ ಆಗುವಂಥದ್ದು. ಸೊ ಹಾಗಾಗಿ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಅರ್ಧ ಕೆಲಸ ಕಂಪ್ಲೀಟ್ ಆದಾಗ. ಇವಾಗ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಹಾಗೆ ಇಲ್ಲಿ ಎರಡು ವೇರಿಯೇಬಲ್ಗಳಿದ್ದಾವೆ, ಅಂದರೆ ಏನಾಗುತ್ತೆ, u × v ಫಾರ್ಮುಲಾ ನಾನು ನಿಮ್ಗೆ ಹೇಳಿದೆ, ಯುನ ಆ್ಯಸ್ ಇಟ್ ಈಸ್ ಇಟ್ಕೋಬೇಕು ಅಂತ. ಸೊ ಫಸ್ಟ್ 1 + x² ಆ್ಯಸ್ ಇಟ್ ಈಸ್. y1ಗೆ ಇನ್ನೊಂದು ಸತಿ ಡಿಫ್ರೆನ್ಶಿಯೇಟ್ ಮಾಡಿದೆ, ಅದು y2 ಆಗುತ್ತೆ. ಕರೆಕ್ಟ್ ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಪ್ಲಸ್ ಸೈನ್. ಇವಾಗ y1 ಆ್ಯಸ್ ಇಟ್ ಈಸ್, ಈ ಬ್ರಾಕೆಟ್ಗೆ ಡಿಫ್ರೆನ್ಶಿಯೇಟ್. 1 ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 0 ಆಗುತ್ತೆ. x² ಡಿಫ್ರೆನ್ಸಿಯೇಷನ್ 2x ಆಯಿತು, = ಅಗೇನ್ ಈ ಕಡೆ ಬನ್ನಿ, 2 ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. tan inverse ಡಿಫ್ರೆನ್ಸಿಯೇಷನ್ 1/1 + x². ಇಲ್ಲಿ ಇತ್ತಲ್ವಾ. ಸೊ ಇದು ಕಂಪ್ಲೀಟ್ ಆಗಿ ಎರಡೂ ಕಡೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಈ ಆನ್ಸರ್ ಬಂತು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇದು ಲಾಸ್ಟ್ ಸ್ಟೆಪ್ಪು, ಮಲ್ಟಿಪ್ಲೈ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಇಲ್ಲಿ ತೆಳಗಡೆ ಏನು ಬಂದಿದೆ ನೋಡಿ, √1 + x² ಇದೆಲ್ಲ, ಇದನ್ನೇ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈಯಿಂಗ್ ಬೈ ಬೋತ್ ಸೈಡ್ 1 + x².
ಓಕೆ. ಸೊ ಎರಡು ಕಡೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಆಲ್ರೆಡಿ ಒಂದು ಟರ್ಮ್ ಇದೆ. ಸೊ ಇನ್ನೊಂದು ಸತಿ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಏನಾಯ್ತು ಸ್ಟೂಡೆಂಟ್ಸ್, ಇದು ಸ್ಕ್ವೇರ್ ಆಗಿಬಿಡುತ್ತಲ್ವಾ. ಓಕೆ. ಸೊ ಯಾಕಂದ್ರೆ ಇದೇ ಟರ್ಮ್ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸ್ಕ್ವೇರ್ ಆಗಿಬಿಡುತ್ತೆ. ಇದು y2 ಆಸ್ ಇಟ್ ಈಸ್ y2 ಬರೀತೀರಾ, ಪ್ಲಸ್ ಅಗೇನ್ ಇಲ್ಲಿ ಏನು ಉಳಿದಿದೆ 2x ಇದೆ. ಸೊ 2x ಪ್ಲಸ್ 0 ಅಂದರೆ 2x. ಇದಕ್ಕೂ ಕೂಡ ಮಲ್ಟಿಪ್ಲೈ ಮಾಡ್ಕೊಂತೀರಾ, ಅಂದರೆ ಇದಾಗುತ್ತೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ y1 ಉಳಿದಿದೆ, y1 ಬರೀತೀರಾ. ಇದಕ್ಕೂ ಮಲ್ಟಿಪ್ಲೈ ಮಾಡ್ಕೊಂತೀರಾ. ಮಲ್ಟಿಪ್ಲೈ ಮಾಡಿದ್ರೆ ಎರಡು ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ ಡಿನಾಮಿನೇಟರ್, ಜಸ್ಟ್ ಏನು ಉಳಿಯುತ್ತೆ ಇಲ್ಲಿ 2 ಉಳಿಯುತ್ತೆ. ಸೊ ಅಂದರೆ ನಿಮ್ದು ಆನ್ಸರ್ ಬಂದಾಯ್ತು ಸ್ಟೂಡೆಂಟ್ಸ್. ಚೆಕ್ ಮಾಡ್ಕೊಳ್ಳಿ ಎಷ್ಟು ಸಿಂಪಲ್ ಇದೆ. ಆಸ್ ಇಟ್ ಇದೆಯಲ್ಲ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎರಡು ಆನ್ಸರ್ ಸೇಮೇ ಆಗಿರುವಂಥದ್ದು. ಸೊ ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಎಷ್ಟು ಈಸಿಯಾಗಿ ಇಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು, ಕರೆಕ್ಟ್ ಅಲ್ವಾ. ಸೊ ಇದನ್ನೇ ನೋಡಿ ಎಷ್ಟು ಸತಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಓಕೆ. ಈ ವರ್ಷನೇ ಕೇಳುವಂಥ ಕ್ವಶನ್ ಇದು ಆ್ಯನ್ಯುವಲ್ ಎಕ್ಸಾಮಲ್ಲಿ ನಿಮ್ಮ ಸೀನಿಯರ್ಸ್ಗೆ 2025 ಫಸ್ಟ್ ಎಕ್ಸಾಮಲ್ಲೇ ಬಂದಿರುವಂಥದ್ದು. ಈಸಿಯೆಸ್ಟ್ ಕ್ವಶನು. ಇಷ್ಟೇ 4 ಸ್ಟೆಪ್ ಮಾಡಿದರೆ 5 ಮಾರ್ಕ್ಸ್ ಇರುವಂಥದ್ದು. ಸ್ವಲ್ಪ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ. ಸೊ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಈ ಒಂದು ಕ್ವಶನ್ ಕೂಡ ಭಾಳಷ್ಟು ಸತಿ ರಿಪೀಟ್ ಆಗಿದೆ. 14ನಲ್ಲಿ, 16ನಲ್ಲಿ, 17, 19, ಇವನ್ 24 ಥರ್ಡ್ ಎಕ್ಸಾಮಲ್ಲಿ ಕೂಡ ಈ ಒಂದು ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಓಕೆ. ಸೊ ಮತ್ತೆ ನಿಮಗೂ ಕೂಡ ರಿಪೀಟ್ ಆಗ್ಬೋದು ಈ ಒಂದು ಕ್ವಶನು. ಏನಿದೆ ಇಲ್ಲಿನೂ ಅದೇ ಫಾರ್ಮುಲಾನೇ ಫಾಲೋ ಅಪ್ ಮಾಡ್ತಾ ಹೋಗೋಣ. ಇಲ್ಲಿ ಏನಿದೆ 3 cos ಆಫ್ log x ಪ್ಲಸ್ 4 sin ಆಫ್ log x ಇದೆ. ಓಕೆ. ಸೊ ನಾವು ಇವಾಗ ಕಂಪ್ಲೀಟ್ ಆನ್ಸರ್ನ ಪ್ರೂವ್ ಮಾಡಬೇಕು. ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡೋಣ. ಓಕೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ ಇಲ್ಲಿ dy/dx ಇಸ್ ಈಕ್ವಲ್ಸ್ ಟು ಇಲ್ಲಿ 3 ಆಸ್ ಇಟ್ ಈಸ್ ಬರ್ಕೋತೀರಾ. ಕಾಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಫಸ್ಟ್ ನಮಗೆ ಕಾಣ್ತಾ ಇರುವಂಥದ್ದು ಕಾಸ್ ಅಲ್ವಾ. ಸೊ ಕಾಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಆಗುತ್ತೆ. ಸೊ ಎಕ್ಸ್ ಜಾಗದಲ್ಲಿ ಲಾಗ್ ಎಕ್ಸ್ ಇದೆ, ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಇವಾಗ ಎಕ್ಸ್ಟ್ರಾ ಪಾರ್ಟ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಕ್ಸ್ ಜಾಗದಲ್ಲಿ ಏನು ಬಂದಿದೆ ಲಾಗ್ ಎಕ್ಸ್. ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಫ್ರೆಂಡ್ಸ್ 1/x ಆಗುತ್ತೆ. ಇಂಟು ಬರ್ಕೊಂಡು 1/x ಬರೆಯೋಣ. ಓಕೆ. ಸೊ 1/x ಇದು ಮುಗಿತಾ ಕಂಪ್ಲೀಟು. ಇನ್ನು ಪ್ಲಸ್ 4 ಆಸ್ ಇಟ್ ಈಸ್. ಸೈನ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಕಾಸ್ ಆಫ್ ಲಾಗ್ ಎಕ್ಸ್. ಅಗೇನ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/x ಆಗುತ್ತೆ. ಅರ್ಥ ಆಯ್ತಾ. ಇವಾಗ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಎರಡು ಕಡೆ ಎಕ್ಸ್ ಅನ್ನೋದು ಕಾಮನ್ ಇದೆ, 1/x ಅನ್ನೋದು ಕಾಮನ್ ಇದೆ. ಸೊ ಇದೊಂದು ಎಕ್ಸ್ ಇದೊಂದು ಎಕ್ಸ್ ಆ ಥರ ಅಲ್ಲ, LCM ಟೋಟಲ್ ಆಗಿ ತಗೊಂಡ್ರೆ ಎಕ್ಸ್ ಆಗುತ್ತಲ್ವಾ. ಸೊ ಇದನ್ನು ನೋಡಿ ನಾನು ಈ ಥರ ಬರೀತೀನಿ. ಆ್ಯಕ್ಚುಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದು ನಾವು ಹೋಲ್ ಡಿವೈಡ್ ಬೈ ಎಕ್ಸ್ ಅಂತ ಬರೀಬೋದಲ್ವಾ ಈ ಥರ. ಓಕೆ. ಅಗೇನ್ ಇದು ಕೂಡ ಅದೇ ಥರನಾಗಿ ಬರ್ಕೊಳ್ಳೋಣ. ಇಲ್ಲಿ ಬರೆದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಆ್ಯಕ್ಚುಲಿ ಇದನ್ನು ಹೋಲ್ ಡಿವೈಡ್ ಬೈ 1 ಇಂಟು ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಆನ್ಸರ್. ಇವಾಗ ನೋಡಿ ಎರಡು ಕಡೆ LCM ಸೇಮ್ ಇದೆ ಅಂದರೆ ಒಂದು ಸತಿ ನಾವು ಎಕ್ಸ್ನ LCM ತೊಗೊಂಡು ಬರೀಬೋದಲ್ವಾ, ಹೋಲ್ ಡಿವೈಡ್ ಬೈ ಎಕ್ಸ್ ಅಂತ ಹೇಳಿ. ಹೋಲ್ ಡಿವೈಡ್ ಬೈ ಎಕ್ಸ್ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಆಗೇನಾಗುತ್ತೆ ಇಂಟು ಎಕ್ಸ್ ಆಗುತ್ತೆ. ಎಕ್ಸ್ ಇಂಟು ಇದನ್ನು ನಾನು y1 ಅಂತ ತಗೋತೀನಿ. ಯಾಕಂದರೆ ಆನ್ಸರಲ್ಲಿ y1ನ y2 ಅಂತ ತೊಗೊಂಡಿದ್ದಾರೆ. ಸೊ ಹಾಗಾಗಿ ನಾವು ಇದನ್ನು y1 ಅಂತ ತಗೋತೀನಿ. ಈ ಎಕ್ಸ್ ಒಂದೇ ಸತಿ ಬರುತ್ತೆ, 2x ಬರಲ್ಲ. ಕಾಮನ್ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಇಲ್ಲೇ ಸ್ಟೂಡೆಂಟ್ಸ್ ಮಾಡ್ಕೊತೀರಾ. ಜಸ್ಟ್ ಇದು LCM ತೊಗೊಂಡ್ರೆ ಒಂದೇ ಎಕ್ಸ್ ಬರುತ್ತೆ. OXನ ಈ ಕಡೆ ಶಿಫ್ಟ್ ಮಾಡಿದ್ರೆ ಇಂಟು ಆಯಿತು. ಇನ್ನು ಉಳಿದಿರೋದಿಲ್ಲೇನು -3 ಇಂಟು ಲಾಗ್ ಎಕ್ಸ್ ಪ್ಲಸ್ 4 ಕಾಸ್ ಆಫ್ ಲಾಗ್ ಎಕ್ಸ್. ಓಕೆ. ಸೊ ಇವಾಗ ನಾವು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ ಅಗೇನ್ ಇಲ್ಲಿ u ಇಂಟು v ಫಾರ್ಮುಲಾನ ಫಾಲೋ ಅಪ್ ಮಾಡಬೇಕು. ಓಕೆ. ಸೊ ಫಾಲೋ ಅಪ್ ಮಾಡಿ. ಎಕ್ಸ್ ಆಸ್ ಇಟ್ ಈಸ್ y1ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y2 ಆಗುತ್ತೆ. ಪ್ಲಸ್ ಇವಾಗ y1 ಆಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಈಸ್ ಈಕ್ವಲ್ಸ್ ಟು ಇಲ್ಲಿ -3 ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಸೈನ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಇವಾಗ ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಕಾಸ್ ಆಗುತ್ತೆ. ಕಾಸ್ ಆಫ್ ಲಾಗ್ ಎಕ್ಸ್. ಅಗೇನ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಡಿವೈಡ್ ಬೈ ಎಕ್ಸ್ ಇಲ್ಲಿ ಮಾಡಿದ್ವಲ್ಲ ಅದೇ ಥರನಾಗೆ. ನೆಕ್ಸ್ಟ್ ಇಲ್ಲಿ ಕಾಸ್ ಇದೆ. ಕಾಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಬರುತ್ತಲ್ವಾ. ಸೊ ಪ್ಲಸ್ ಮೈನಸ್ -4 ಕಾಸ್ ಡಿಫ್ರೆನ್ಷಿಯೇಷನ್ ಸೈನ್ ಆಫ್ ಲಾಗ್ ಎಕ್ಸ್. ಅಗೇನ್ ಹೋಲ್ ಡಿವೈಡ್ ಬೈ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಎಕ್ಸ್ ಅನ್ನೋದು ಬಂದಿರೋದ್ರಿಂದ ನಾನು ಎರಡೂ ಕಡೆ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊತೀನಿ. ಓಕೆ. ಆಗ ಮಾತ್ರ ನಮಗೆ ಈ ಆನ್ಸರ್ ಬರುವಂಥದ್ದು. ಕೆಲವು ಫ್ರೆಂಡ್ಸ್ ಸರ್ ಯಾಕೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕಂತ ಕೇಳ್ತೀರಾ. ಸೊ ನಮಗೆ ಫೈನಲಿ ಈ ಆನ್ಸರ್ ಪ್ರೂವ್ ಮಾಡಬೇಕಲ್ವಾ ಫ್ರೆಂಡ್ಸ್. ಸೊ ಹಾಗಾಗಿ ನಾವು ಇಲ್ಲಿ ಕೆಳಗಡೆ ಏನೆಲ್ಲ ಬರ್ತದೆ ಅದನ್ನು ಡಿವೈಡ್ ಮಲ್ಟಿಪ್ಲೈ ಮಾಡುವಂಥ ಪ್ರೊಸೆಸ್ನ ಮಾಡಬೇಕಾಗುತ್ತೆ. ಆಗ ನಮಗೆ ಈ ಪ್ರೂವ್ ಮಾಡಲಿಕ್ಕೆ ಬರುವಂಥದ್ದು. ಓಕೆ. ಸೊ ಮಲ್ಟಿಪ್ಲೈಯಿಂಗ್ ಬೈ ಬೋತ್ ದ ಸೈಡ್ ಎಕ್ಸ್. ಜಸ್ಟ್ ಎಕ್ಸ್ನ ಮಲ್ಟಿಪ್ಲೈ ಮಾಡೋಣ, ಆನ್ಸರ್ ಬರುತ್ತೆ ನೋಡಿ ಏನೇನಾಗುತ್ತೆ. ಓಕೆ. ಸೊ ಇಲ್ಲಿ ಎಕ್ಸ್ ಆಲ್ರೆಡಿ ಇದೆ. ಎಕ್ಸ್ನ ಇನ್ನೊಂದ್ಸತಿ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದು y2 ಪ್ಲಸ್ ಎಕ್ಸ್ ಇಂಟು 1 ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಆಗುತ್ತೆ. ಸೊ ಎಕ್ಸ್ y1 ಅಂತ ಬರೀತೀರಾ. ನೆಕ್ಸ್ಟ್ ಇಲ್ಲೇನಿದೆ ನೋಡಿ ಫ್ರೆಂಡ್ಸ್, ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಎರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತಾ. ಜಸ್ಟ್ ಇದು ಮಾತ್ರ ಉಳಿದಿರೋದು ಯಾವುದು -3 ಕಾಸ್ ಆಫ್ ಲಾಗ್ ಎಕ್ಸ್. ಕರೆಕ್ಟಾ. ಅಗೇನ್ ಇಲ್ಲಿನ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಜಸ್ಟ್ -4 ಸೈನ್ ಆಫ್ ಲಾಗ್ ಎಕ್ಸ್ ಉಳಿಯುತ್ತದೆ. ಓಕೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ನ ನಾನು ಟೋಟಲಿ ಕಾಮನ್ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಇಲ್ಲಿನ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ನ ನಾನು ಕಾಮನ್ ತೊಗೊಂಡ್ಬಿಟ್ರೆ ಇಲ್ಲಿ ಉಳಿಯುವಂಥದ್ದು 3 ಕಾಸ್ ಆಫ್ ಲಾಗ್ ಎಕ್ಸ್ ಮೈನಸ್ ಪ್ಲಸ್ ಆಗುತ್ತೆ. ಸಾರಿ, ಇಲ್ಲಿ ಮೈನಸ್ನ ಕಾಮನ್ ತೊಗೊಂಡ್ರೆ ಇದನ್ನು ಪ್ಲಸ್ ಬರೀಬೇಕು. ಯಾಕಂದರೆ ಪ್ಲಸ್ ಮೈನಸ್ ಆಗಬೇಕಲ್ವಾ. ಸೊ ಹಾಗಾಗಿ ಇದನ್ನು ನಾವು ಪ್ಲಸ್ ಬರೀಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಮತ್ತೆ ಮಿಸ್ಟೇಕ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಸ್ವಲ್ಪ ಕ್ಲಿಯರ್ ಆಗಿ ಬರೀತಾ ಇದ್ದೇನೆ ನಾನು.
ಪ್ಲಸ್ 4 ಸೈನ್ ಆಫ್ ಲಾಗ್ ಎಕ್ಸ್. ಓಕೆ, ಸೊ ಇದು ಕಂಪ್ಲೀಟ್ ಆಯಿತು. ಸೊ ಇದು ಮೈನಸ್ ನಾನು ಯಾಕೆ ಕಾಮನ್ ತೊಗೊಂಡೆ ಅಂದರೆ ಇವಾಗ ನೋಡಿ ಕ್ವಶನಲ್ಲಿ ಏನಿತ್ತು ಅದೇ ಬಂತು ನೋಡಿ. ಇವಾಗ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ 3 cos ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಅಂದರೆ ಇದಕ್ಕೆ ಈ ಪೂರಾ ರಿಸಲ್ಟ್ಗೆ ನಾನು ವಾಯ್ ಅಂತ ಡಿನೋಟ್ ಮಾಡ್ಬೋದಲ್ವಾ? ಕರೆಕ್ಟಾ? ಕ್ವಶನಲ್ಲಿ ಬಂದಿದೆಯಲ್ಲ ಅದೇ ರಿಸಲ್ಟೇ ಇಲ್ಲಿರುವಂಥದ್ದು. ಹೊರಗಡೆ ಒಂದು ಮೈನಸ್ ಸೈನ್ ಇದೆ, ಸೊ ಇದಕ್ಕೆ ನಾನು ಮೈನಸ್ ವಾಯ್ ಅಂತ ಬರ್ತೀನಿ ಇವಾಗ. ಕರೆಕ್ಟಾ? ಇದು ಆಸ್ ಇಟ್ ಈಸ್ ಬರ್ತಾ ಹೋಗಬೇಕು. ಎಕ್ಸ್ ವೈ ಒನ್, ಈ ಮೈನಸ್ ಒನ್ನ ನಾನು ಈ ಕಡೆ ತೊಗೊಂಬರ್ತೀನಿ. ಎಕ್ಸ್ ಸ್ಕ್ವೇರ್ ವೈ 2 ಪ್ಲಸ್ ಎಕ್ಸ್ ವೈ 1 ಮೈನಸ್ ವೈ ಈ ಕಡೆ ಬಂದರೆ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 0. ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್. ಚೆಕ್ ಮಾಡಿ ಬಂದಿದೆಯಲ್ವಾ? ಎಕ್ಸ್ ಸ್ಕ್ವೇರ್ ವೈ 2 ಪ್ಲಸ್ ಎಕ್ಸ್ ವೈ 1 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 0. ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಕೂಡ ಕಂಪ್ಲೀಟ್. ನೋಡಿ ಎಷ್ಟು ಸತಿ ರಿಪೀಟೆಡ್ ಆಗಿ ಬಂದಿರುವಂಥದ್ದು. 5-6 ಸತಿ ಕೇಳಿದ್ದಾರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಈ ಸತಿನೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳ್ಬೋದು ಈ ಒಂದು ಕ್ವಶನ್. ಓಕೆ, ಅರ್ಥ ಆಯ್ತಲ್ವಾ? ಇನ್ನೂ ಡಿಫಿಕಲ್ಟಿ ಇಲ್ಲ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ ಇಲ್ಲಿ. ಏನಿದೆಪ್ಪ ಅಂತಂದರೆ ವಾಯ್ ಇಸ್ ಈಕ್ವಲ್ಸ್ ಟು, ಅಗೇನ್ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಇದನ್ನು ಕೂಡ ಭಾಳ ಸತಿ ರಿಪೀಟ್ ಆಗಿದೆ. 15ನಲ್ಲಿ ಕೇಳಿದ್ದಾರೆ, 18ನಲ್ಲಿ ಬಂದಿದೆ, 14ನಲ್ಲಿ ಬಂದಿದೆ. 2014ನಲ್ಲಿ ನೋಡಿ ಫಸ್ಟ್ ಎಕ್ಸಾಮ್ ಮತ್ತು ಸೆಕೆಂಡ್ ಎಕ್ಸಾಮ್ ಎರಡರಲ್ಲಿ ರಿಪೀಟ್ ಆಗಿದೆ. ಮತ್ತು ಈ ಸತಿನೂ 15ನಲ್ಲಿನೂ ಕೇಳುವಂಥದ್ದು ಭಾಳ ಸತಿ ಬಂದಿರುವಂಥ ಕ್ವಶನ್ ಇದೆ. ಈಸಿಯೆಸ್ಟ್ ಕ್ವಶನ್. ಬಟ್ ಇದನ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಬ್ಸರ್ವ್ ಮಾಡ್ತಾ ಹೋಗಿ. ವಾಯ್ ಇಸ್ ಈಕ್ವಲ್ಸ್ ಟು ಎ ಇಂಟು ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಇ ರೇಸ್ ಟು ಎನ್ ಎಕ್ಸ್ ಇದೆ. ಓಕೆ, ಫಸ್ಟ್ ಇಲ್ಲಿ ನಾವು ಈ ಕಂಪ್ಲೀಟ್ ಆನ್ಸರ್ನ ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ಡೆರಿವೇಟಿವ್ನ ಮಾಡ್ಕೋಬೇಕು. ಅಂದರೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಆಸ್ ಇಟ್ ಈಸ್ ಬರ್ಕೋಬೇಕು. ಯಾಕಂದರೆ ಕಾನ್ಸ್ಟೆಂಟ್ ಇದೆ, ಎ ಬಿ ಮತ್ತು ಎಮ್ ಎನ್ ಇವೆಲ್ಲನೂ ಕಾನ್ಸ್ಟೆಂಟು. ಇ ರೇಸ್ ಟು ಎಕ್ಸ್ದು ಆನ್ಸರ್ ಏನಿದೆ? ಇ ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಇ ರೇಸ್ ಟು ಎಕ್ಸೇ ಆಗುತ್ತೆ. ಅಂದರೆ ಇಲ್ಲಿ ಇ ರೇಸ್ ಟು ಎಮ್ ಎಕ್ಸೇ ಆಗುತ್ತೆ. ಅಂದರೆ ಎಮ್ ಎಕ್ಸ್ ಎಕ್ಸ್ಟ್ರಾ ಪಾರ್ಟ್ ಆಯಿತು. ಕರೆಕ್ಟಾ? ಎಮ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಮ್ ಆಸ್ ಇಟ್ ಇಸ್, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಅಂದರೆ ಜಸ್ಟ್ ಇಲ್ಲಿ ಎಮ್ ಒಂದು ಎಕ್ಸ್ಟ್ರಾ ಬರುವಂಥದ್ದು. ಮತ್ತೆ ನೆಕ್ಸ್ಟ್ ಏನಾಗುತ್ತೆ? ಪ್ಲಸ್ ಬಿ ಇಂಟು ಇ ರೇಸ್ ಟು ಎನ್ ಎಕ್ಸ್. ಅಗೇನ್ ಸೇಮ್ ಫಾರ್ಮುಲಾ. ಇಲ್ಲಿ ಎನ್ ಎಕ್ಸ್ ಎಕ್ಸ್ಟ್ರಾ ಪಾರ್ಟ್ ಇದೆ, ಎನ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಲ್ಲಿ ಒಂದು ಎನ್ ಎಕ್ಸ್ಟ್ರಾ ಬರುವಂಥದ್ದು. ಇದಾಯಿತು ಫಸ್ಟ್ ಡೆರಿವೇಟಿವ್ ಆನ್ಸರ್. ಫ್ರೆಂಡ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಈಗ ಸೆಕೆಂಡ್ ಡೆರಿವೇಟಿವ್ ಹೋಗಬೇಕಂದ್ರೆ ಯಾವುದು ಕೆಳಗಡೆ ರಿಸಲ್ಟ್ಸ್ಗೆ ಬಂದಿಲ್ಲ. ಈ ಕಡೆ ಶಿಫ್ಟ್ ಮಾಡ್ಕೋಬೇಕಂದ್ರೆ ಅಂದರೆ ಆಸ್ ಇಟ್ ಇತ್ತು ನಾವು ಡಬಲ್ ಡಿಫ್ರೆನ್ಷಿಯೇಷನ್ ಸ್ಟಾರ್ಟ್ ಮಾಡಬೇಕು. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ? ವೈ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಎ ಮತ್ತು ಈ ಎಮ್ ಆಸ್ ಇಟ್ ಈಸ್ ಬರ್ಕೋತೀನಿ. ಯಾಕಂದರೆ ಎರಡು ಕಾನ್ಸ್ಟೆಂಟು ಆಸ್ ಇಟ್ ಈಸ್ ಬರ್ಕೊಂಡೆ. ಮತ್ತೆ ಇ ರೇಸ್ ಟು ಎಮ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡೋಣ. ಇ ರೇಸ್ ಟು ಎಮ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮತ್ತೆ ಇ ರೇಸ್ ಟು ಎಮ್ ಎಕ್ಸೇ ಬರುತ್ತೆ. ಮತ್ತೆ ಎಮ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮತ್ತೊಂದು ಎಮ್ ಬರುವಂಥದ್ದು. ಅದ್ರ ಸಲುವಾಗಿ ನಾನು ಏನು ಮಾಡ್ತೇನೆ, ಇಲ್ಲಿ ಎಮ್ ಬರೆಯೋಕ್ಕಿಂತಲೂ ಎಮ್ ಇಂಟು ಎಮ್ ಸ್ಕ್ವೇರ್ ಆಗಿಬಿಡುತ್ತೆ. ಕರೆಕ್ಟ್ ಅಲ್ವಾ? ಪ್ಲಸ್ ಇಲ್ಲಿನೂ ಸೇಮ್ ಅದೇ ಥರನಾಗಿದೆ ಸ್ಟೂಡೆಂಟ್ಸ್. ಬಿ ಇಂಟು ಎನ್ ಇ ರೇಸ್ ಟು ಎನ್ ಎಕ್ಸ್. ಅಗೇನ್ ಎನ್ ಎಕ್ಸ್ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇನ್ನೊಂದು ಎನ್ ಬರುತ್ತೆ, ಅದಕ್ಕೆ ಇಲ್ಲಿ ಸ್ಕ್ವೇರ್. ಸೊ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ಇದಕ್ಕೆ 1 ಅಂತ ಕೊಡೋಣ, ಇದಕ್ಕೆ 2 ಅಂತ ಕೊಡೋಣ. ಫಸ್ಟ್ ಡೆರಿವೇಟಿವ್ ಮಾಡಿದಾಗ ಒಂದು ಎಮ್ ಮತ್ತು ಎನ್ ಬರುತ್ತೆ, ಇನ್ನೊಂದು ಸತಿ ಮಾಡಿದಾಗ ಇನ್ನೊಂದು ಎಮ್ ಬರುವಂಥದ್ದು. ಎನ್ ಸ್ಕ್ವೇರ್ ಮತ್ತು ಎನ್ ಸ್ಕ್ವೇರ್ ಇಷ್ಟೇ ಮಾಡೋದಕ್ಕೆ 2 ಮಾರ್ಕ್ಸ್ ಇರುವಂಥದ್ದು. ಎಕ್ಸಾಮಲ್ಲಿ ಇಷ್ಟೇ ಬರೆಯೋದಕ್ಕೆ 2 ಮಾರ್ಕ್ಸ್ ಬರುತ್ತೆ. ಇನ್ನು ಪ್ರೂವ್ ಮಾಡೋದಕ್ಕೆ ಮತ್ತೆ ಉಳಿದಿರುವಂಥ 3 ಮಾರ್ಕ್ಸ್ಗಳು. ಏನು ಪ್ರೂವ್ ಮಾಡಬೇಕು? ಸೊ ಇಲ್ಲಿ ನಾವು ಇದನ್ನ ಇದೇ ಥರನಾಗಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋದರೆ ಆನ್ಸರ್ ಅಂತೂ ಬಂದಿಲ್ಲ ಅಂದರೆ ಎಲ್ ಎಚ್ ಎಸ್ ತೊಗೊಂಡು ಆರ್ ಎಚ್ ಎಸ್ನ ಪ್ರೂವ್ ಮಾಡಬೇಕು. ಕರೆಕ್ಟಾ? ಸೊ ಎಲ್ ಎಚ್ ಎಸ್ ಏನಿದೆ ಮೊದಲಿಗೆ ಬರ್ಕೊಳ್ಳೋಣ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ ಮೈನಸ್ ಎಮ್ ಪ್ಲಸ್ ಎನ್, ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇದೆ ಪ್ಲಸ್ ಎಮ್ ಎನ್ ವೈ ಇದೆ. ಓಕೆ, ಸೊ ಇಸ್ ಈಕ್ವಲ್ಸ್ ಟು 0 ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಡಿ ವೈ ಬೈ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆನ್ಸರ್ ಇಲ್ಲಿ ಇದೆನಾ? ಸೊ ಅದನ್ನ ಬರ್ಕೊಂಡ್ಬಿಡೋಣ. ಏನೇನಿದೆ ನೋಡಿ. ಫಸ್ಟ್ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಆನ್ಸರ್ ಬರೀತಾ ಇದ್ದೀನಿ. ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್. ಇದಾಗಿತ್ತು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆನ್ಸರ್. ಇನ್ನು ಮೈನಸ್ ಎಮ್ ಪ್ಲಸ್ ಎನ್ ಇದೆ, ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಇಲ್ಲಿ ಡಿ ವೈ ಬೈ ಡಿ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಎ, ಈ ಎಮ್ನ ಮೊದಲಿಗೆ ಬರ್ಕೊತೀನಿ ನಾನು. ಎ ಎಮ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಇ ರೇಸ್ ಟು ಎನ್ ಎಕ್ಸ್ ಇದೆ. ಕರೆಕ್ಟ್ ಅಲ್ವಾ? ಎಸ್, ಇದಾಯಿತು ಡಿ ಸ್ಕ್ವೇರ್ ಬೈ. ಇದನ್ನ ಕಂಟಿನ್ಯೂ ನಾನು ಕೆಳಗಡೆ ಬರೀತಾ ಇದ್ದೀನಿ ನೋಡಿ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳೋಣ. ಎಮ್ ಎನ್ ಒಂದಿದೆ, ಸೊ ಎಮ್ ಎನ್ ಬರ್ಕೊತೀರಾ. ವೈ ಆನ್ಸರ್ ಏನಿದೆ ಕ್ವಶನಲ್ಲಿ ಇರುವಂಥದ್ದು ಎ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇ ರೇಸ್ ಟು ಎನ್ ಎಕ್ಸ್ ಇರುವಂಥದ್ದು. ಓಕೆ, ಸೊ ಅರ್ಥ ಆಯ್ತಲ್ವ ಫ್ರೆಂಡ್ಸ್? ಏನೇನು ಮಾಡಿದೆ? ಜಸ್ಟ್ ನಾನು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆನ್ಸರ್ ಡಿ ವೈ ಬೈ ಡಿ ಎಕ್ಸ್ ಮತ್ತು ವೈ ಈ ವ್ಯಾಲ್ಯೂಸ್ನ ಫಿಲಪ್ ಮಾಡಿದೆ. ಇವಾಗ ಜಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿಬಿಟ್ರೆ ಮುಗೀತು ನೋಡಿ ಫ್ರೆಂಡ್ಸ್. ಇದನ್ನು ಮೊದಲಿಗೆ ಇಲ್ಲಿ ಏನೂ ಸಿಂಪ್ಲಿಫಿಕೇಶನ್ ಇಲ್ಲ, ಹಾಗಾಗಿ ಆಸ್ ಇಟ್ ಈಸ್ ಬರ್ಕೋಬೇಕು ಇದನ್ನು. ಎಮ್ ಎಕ್ಸ್
ಓಕೆ, ಸೊ ಇವಾಗ ಎಮ್ ನ ಮಲ್ಟಿಪ್ಲೈ ಮಾಡಬೇಕು ಎರಡೂ ರಿಸಲ್ಟ್ಗೆ, ಅಗೇನ್ ಎನ್ ಕೂಡ ಮಲ್ಟಿಪ್ಲೈ ಮಾಡ್ಕೋಬೇಕು. ಹೊರಗಡೆ ಒಂದು ಮೈನಸ್ ಸೈನ್ ಇದೆ. ಸೊ ಬೆಟರ್ ನಾನೇನು ಮಾಡ್ತೀನಿ, ಈ ಮೈನಸ್ ಸೈನ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮೈನಸ್ ಎನ್ ಅಂತ ಬರೀಬಹುದಲ್ವಾ, ಮೈನಸ್ ಎಮ್ ನ ತಗೊಂಡು ಎರಡಕ್ಕೂ ಮಲ್ಟಿಪ್ಲೈ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಓಕೆ, ಇಲ್ಲ ಮೊದಲಿಗೆ ಪ್ಲಸ್ ನ ಮಲ್ಟಿಪ್ಲೈ ಮಾಡಿ ಅಗೇನ್ ಮೈನಸ್ ಸೈನ್ ಚೇಂಜಸ್ ಮಾಡ್ಕೋಬಹುದು ನೀವು. ಇಲ್ಲ ಸರ್ ನನ್ಗೆ ಗೊತ್ತಾಗುತ್ತೆ ಅಂತಂದ್ರೆ ನಾನು ಇಲ್ಲಿ ಡೈರೆಕ್ಟ್ ಆಗಿ ಮೈನಸ್ ಎಮ್ ತಗೋತಾ ಇದ್ದೀನಿ. ಓಕೆ, ಮೈನಸ್ ಎಮ್ ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಅಗೇನ್ ಇದ್ರ ಜೊತೆ ಪ್ಲಸ್ ಮೈನಸ್ ಇದೇನಾಗುತ್ತೆ ಮೈನಸ್ ಆಗುತ್ತೆ. ಇಲ್ಲ ಆಲ್ರೆಡಿ ಎ ಇದೆ, ಎಮ್ ಇಂಟು ಎಮ್ ಏನಾಯ್ತು ಸ್ಟೂಡೆಂಟ್ಸ್, ಇದು ಎಮ್ ಸ್ಕ್ವೇರ್ ಆಗುತ್ತೆ, ಇ ರೇಸ್ ಟು ಎಮ್ ಎಕ್ಸ್ ಆಯ್ತು. ಈ ಸ್ಟೆಪ್ ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಇವಾಗ ಈ ಒಂದು ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಎಮ್ ಇಲ್ಲ ಅಂತಂದ್ರೆ ಪ್ಲಸ್ ಮೈನಸ್ ಆಗುತ್ತೆ, ಬಿ ಎಮ್ ಎನ್ ಆಸ್ ಇಟ್ ಇಸ್ ಇಟ್ಬಿಡ್ಬೇಕು ಎಮ್ ಇಲ್ಲಿ. ಓಕೆ, ಇ ರೇಸ್ ಟು ಎನ್ ಎಕ್ಸ್ ಆಗುತ್ತೆ ಪ್ಲಸ್, ಇದು ಮುಗೀತಲ್ವಾ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ಎನ್ ನ ತಗೊಂಡು ಈ ಎರಡು ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು ಇವಾಗ. ಓಕೆ, ಅದು ಯಾವುದು ಮೈನಸ್ ಎನ್ನೇ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಪ್ಲಸ್ ಮೈನಸ್ ಆಗುತ್ತೆ ಈ ಒಂದು ರಿಸಲ್ಟು. ಓಕೆ, ಸೊ ಮೈನಸ್ ಎ, ಇಲ್ಲಿ ಎನ್ ಇಲ್ಲ, ಸೊ ಹಾಗಾಗಿ ಎಮ್ ಎನ್ ಅಂತ ಬರೀತೀರಾ, ಈ ರೆಷ್ಟು ಎಮ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂಷನ್ ತರ ಬರೀತಾ ಇದ್ದೀನಿ ನೋಡಿ. ಅಗೇನ್ ಮೈನಸ್ ಎನ್ನ ಈ ಒಂದು ರಿಸಲ್ಟ್ ಕೂಡ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಮೈನಸ್ ಆಗುತ್ತೆ, ಇಲ್ಲಿ ಬಿ ಇದೆ, ಇಲ್ಲಿ ಎನ್ ಇದೆ, ಸೊ ಎನ್ ಸ್ಕ್ವೇರ್ ಆಗುತ್ತೆ, ಇ ರೆಷ್ಟು ಎನ್ ಎಕ್ಸ್. ಸೊ ಇದ್ರದ್ದು ಮಲ್ಟಿಪ್ಲಿಕೇಶನ್ ಮುಗೀತಲ್ವಾ. ಇನ್ನು ನೆಕ್ಸ್ಟ್ ಎಮ್ ಎನ್ ಒಂದಿದೆ ನೋಡಿ, ಇಲ್ಲಿ ಪ್ಲಸ್ ಏನಿದೆ, ಸೊ ಪ್ಲಸ್ ಬರ್ಕೊಂತೀರಾ. ಸೊ ಎಮ್ ಎನ್ ಕೂಡ ನಾವು ಈ ಫಸ್ಟ್ ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡೋಣ. ಎ ಇಂಟು ಎಮ್ ಎನ್ ಇ ರೆಷ್ಟು ಎಮ್ ಎಕ್ಸ್ ಪ್ಲಸ್ ಅಗೇನ್ ಬಿ ಇಂಟು ಎಮ್ ಎನ್ ಇ ರೆಷ್ಟು ಎನ್ ಎಕ್ಸ್. ಎಷ್ಟು ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಇವಾಗ ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ ಯಾವೆಲ್ಲ ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗುತ್ತೆ. ಫಸ್ಟ್ ನೋಡಿ, ಇದು ಪ್ಲಸ್ ಇದೆ, ಎ ಇಂಟು ಇ ರೇಸ್ ಟು ಎಮ್ ಸ್ಕ್ವೇರ್ ಪ್ಲಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಇವೆರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಅಗೇನ್ ಬಿ ಇಂಟು ಎನ್ ಸ್ಕ್ವೇರ್ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇದು ಕ್ಯಾನ್ಸಲ್ ಆಯಿತು. ಇಲ್ಲಿ ಎ ಎಮ್ ಎನ್ ಪ್ಲಸ್ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇದು ಕೂಡ ಕ್ಯಾನ್ಸಲ್ ಆಯಿತು. ಇಲ್ಲಿ ಬಿ ಎಮ್ ಎನ್ ಇದೆ, ಇಲ್ಲಿ ಬಿ ಎಮ್ ಎನ್ ಇದೆ. ಕರೆಕ್ಟಾಗಿ ಎಲ್ಲ ರಿಸಲ್ಟ್ಗಳು ಬಂದಿರಬೇಕು. ಸುಮ್ಮನೆ ಏನೋ ಬರೆದು ಕ್ಯಾನ್ಸಲ್ ಮಾಡಿದ್ರೆ 0 ಅಂತ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ ಸ್ಟೂಡೆಂಟ್ಸ್. ಟೋಟಲ್ 8 ಟರ್ಮ್ಸ್ ಎಲ್ಲ ಸೇಮ್ ರಿಸಲ್ಟ್ ಬಂದಿದ್ರೆ ಲಾಸ್ಟಲ್ಲಿ ನಾವು ಇಲ್ಲಿ ಬರೀಬೇಕು 0 ಅಂತ. ಲಾಸ್ಟಲ್ಲಿ LHS = RHS ಕಂಪ್ಲೀಟ್ ಆಗಿ ಬರೀಬೇಕು. ಯಾವುದು, ಈ ಪೂರ ಆನ್ಸರ್ನ ಇಲ್ಲಿ ಕೆಳಗಡೆ ಪೇಸ್ಟ್ ಮಾಡಿ. LHS = RHS ಕಂಪ್ಲೀಟ್ ರಿಸಲ್ಟ್ನ. ಆಗ ಮಾತ್ರ ನಿಮಗೆ ಕಂಪ್ಲೀಟ್ಲಿ 5 ಮಾರ್ಕ್ಸ್ ಬರುವಂಥದ್ದು. ಓಕೆ, ಇಲ್ಲಿಗೆ 2 ಮಾರ್ಕ್ಸು, ಇದಕ್ಕೆ 3 ಮಾರ್ಕ್ಸು, 4 ಲಾಸ್ಟಲ್ಲಿ ಆನ್ಸರ್ 5 ಮಾರ್ಕ್ಸ್. ಈಸಿ ಇದೆ ಅಲ್ವಾ. ಸೊ ಇದೇ ಥರನಾಗಿ ಇದೇ ಮೆಥಡ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂಥದ್ದು ಒಂದು ಕ್ವಶನ್ ಇದೆ ನೋಡಿ ಸ್ಟೂಡೆಂಟ್ಸ್. ಇದನ್ನು 2 ಸತಿ ಬಂದಿದೆ. ಈಸಿಯೆಸ್ಟ್ ಕ್ವಶನ್ ಇದು, ನಂಬರ್ಸ್ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಎ ಎಮ್ ಕಾನ್ಸ್ಟೆಂಟ್ ಕೊಟ್ಟಿದ್ರು, ಇಲ್ಲಿ ಅದೇ ನಂಬರ್ಸ್ಗಳಿದೆ. ಸೊ ಇದನ್ನು ಯಾವ ಥರ ಮಾಡಬೇಕಂದ್ರೆ ಸೇಮ್ ಆಸ್ ಇಟ್ ಈಸ್ ಸಾಲ್ವ್ ಮಾಡುವಂಥದ್ದು. ಇದನ್ನು ಕೂಡ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಇಲ್ಲಿ dy/dx ಆಗುತ್ತೆ, ಇಲ್ಲಿ 3 ಆಸ್ ಇಟ್ ಇಸ್. ಇ ರೇಸ್ ಟು 2x ಡಿಫ್ರೆನ್ಷಿಯೇಷನ್, ಇ ರೇಸ್ ಟು 2x, ಇಲ್ಲಿ 2 ಬರುತ್ತೆ. ಅಲ್ಲಿ ಯಾವ ಥರ m ಬರ್ತೈತೆ, ಇಲ್ಲಿ 2 ಬಂತು. ಇಲ್ಲಿ 3 ಇ ರೇಸ್ ಟು 3x, ಇಲ್ಲಿ 3 ಬರುತ್ತೆ, 3x ಡಿಫ್ರೆನ್ಷಿಯೇಷನ್. ಓಕೆ, ಸೊ ಇನ್ನು ಡಬಲ್ ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳೋಣ ಇನ್ನೊಂದ್ಸತಿ. ಇಲ್ಲೊಂದ್ಸತಿ ಮಾಡ್ಕೊಂಡು ಏನಾಗುತ್ತೆ, ಇದು ಆಲ್ರೆಡಿ 3 × 2 6 ಅಂತ ಬರೀಬೋದಲ್ವಾ. ಓಕೆ, ಇಲ್ಲ ನೀವು ಆಸ್ ಇಟ್ ಈಸ್ ಇಟ್ಟು ಇದನ್ನೊಂದ್ಸತಿ ಡಿಫ್ರೆನ್ಸ್ ಮಾಡಿ ಮತ್ತೊಂದು 2 ಬರುತ್ತೆ, ಅಂದರೆ ಇಲ್ಲಿ ನಾವು 4 ಅಂತಾನು ಬರ್ಕೋಬಹುದು. 4 ಇ ರೇಸ್ ಟು 2x ಪ್ಲಸ್ ಅಗೇನ್ ಇಲ್ಲಿ 2 ಆಸ್ ಇಟ್. ಇನ್ನೊಂದ್ಸತಿ 3 ಮಾಡಿದ್ರೆ ಇದು 3 ಸ್ಕ್ವೇರ್ ಆಗುತ್ತೆ. 3 ಸ್ಕ್ವೇರ್ ಅಂದರೆ 9 ಅಂತ ಬರೀಬಹುದಲ್ವಾ. ಯಾವ ಥರ ನಾವು ಅಲ್ಲಿ n ಸ್ಕ್ವೇರ್ ಬರೀತಿದ್ವಿ ಆ ಥರ ಇದು 3 ಸ್ಕ್ವೇರ್ ಆಗುತ್ತೆ, ಅಂದರೆ ಇದು 9 ಆಗುತ್ತೆ. ಇದು ಆಸ್ ಇಟ್ ಈಸ್ 3x. ಓಕೆ, ಸೊ ಇವಾಗ LHS ತೊಗೊತೀರಾ. LHS ಅಲ್ಲಿ ಏನಿದೆ ನೋಡಿ, ಕಂಪ್ಲೀಟ್ ಆಗಿ ಈ ಒಂದು ರಿಸಲ್ಟ್ನ ಬರ್ಕೊಳ್ಳೋಣ. ಏನಿದೆ ಈ ಕಡೆನೇ ಬರೀತಾ ಇದೆ ನೋಡಿ, d²y/dx² -5 × dy/dx + 6y ಇದೆ. ಓಕೆ, ಸೊ d²y/dx² ಅಂತ ಆನ್ಸರ್ ಇಲ್ಲಿ ಬಂದಿದೆ. 4 × 3 ಮಾಡ್ಕೊಂಡ್ಬಿಡೋಣ, ಎಷ್ಟಾಗುತ್ತೆ 12 ಇ ರೇಸ್ ಟು 2x. ಅಗೇನ್ ಪ್ಲಸ್ ಇದು 2 × 9, 2 × 9 ಅಂದರೆ 18 ಆಗುತ್ತೆ. 18 ಇ ರೇಸ್ ಟು 3x ಆಯಿತು. ಮೈನಸ್ 5 ಇಂಟು ಈ 5ನ dy/dx ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಮೊದಲಿಗೆ ಇದನ್ನು ಬರ್ಕೊಳ್ಳೋಣ. dy/dx ಆನ್ಸರ್ ಎಷ್ಟಾಗುತ್ತೆ, 3 × 2 6 ಇ ರೇಸ್ ಟು 2x ಪ್ಲಸ್ ಅಗೇನ್ 6 ಇ ರೇಸ್ ಟು 3x ಪ್ಲಸ್ 6 ಇಂಟು y ಆನ್ಸರ್. ಕ್ವಶನಲ್ಲಿ ಏನಿದೆ ನೋಡಿ, ಕ್ವಶನಲ್ಲಿ y ಅಂತ ಕೊಟ್ಟಿರೋದು ಏನಿದೆ ಕ್ವಶನು, 3 ಇ ರೇಸ್ ಟು 2x ಪ್ಲಸ್ 2 ಇ ರೇಸ್ ಟು 3x ಇದೆ. ಓಕೆ, ಸೊ ಇವಾಗ ಕಂಟಿನ್ಯೂಸ್ ಆಗಿ ಎಲ್ಲನೂ ಸಿಂಪ್ಲಿಫೈ ಮಾಡೋಣ. ಇದನ್ನು ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಪ್ಲಸ್ 18 ಇ ರೇಸ್ ಟು 3x ಮೈನಸ್ 5ನ ಮಲ್ಟಿಪ್ಲೈ ಮಾಡಬೇಕು. -5 × 6 30 ಇ ರೇಸ್ ಟು 2x ಮೈನಸ್ ಅಗೇನ್ 30 ಇ ರೇಸ್ ಟು 3x. ಅಗೇನ್ ಇಲ್ಲಿ 6 ಮಾಡ್ತಾರೆ, 6 × 3 18 ಇ ರೇಸ್ ಟು 2x ಪ್ಲಸ್ 12 ಇ ರೇಸ್ ಟು 3x. ಓಕೆ, ಸೊ ಇಲ್ಲಿ ನಾವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಕ್ಯಾನ್ಸಲ್ ಮಾಡಿ. ಯಾವ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ನೋಡಿ 12 ಇದೆ, 2x ಮೊದಲಿಗೆ ಡಿಸ್ಕಷನ್ ಮಾಡೋಣ. ಇಲ್ಲಿ ಒಂದು -2x ಇದೆ, ಇದು 12 ಮತ್ತೆ ಇಲ್ಲೊಂದು 18 ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್, 30 ಆಯ್ತಲ್ವಾ. ಕರೆಕ್ಟಾ, 12 + 18 30 ಆಯಿತು. 30 ಪ್ಲಸ್ ಇದೊಂದು 30 ಮೈನಸ್ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಓಕೆ, ಸೊ ಈ 3 ರಿಸಲ್ಟ್ಸ್ಗಳು ಹೋಯ್ತು. ಅಗೇನ್ ಇಲ್ಲಿ ಕೂಡ ನೆಗೆಟಿವ್ ರಿಸಲ್ಟ್ 3x ಇದು ಕೂಡ ಅಬ್ಸರ್ವ್ ಮಾಡಿ. 18 ಇದೆ, ಇಲ್ಲಿ ಒಂದು 2 ಅಂದರೆ 30 ಆಯಿತು. 3x ಇದು ಒಂದು ಕ್ಯಾನ್ಸಲ್ ಆಯಿತು, ಅಂದರೆ ಫೈನಲಿ ಬರುವಂಥ ಆನ್ಸರ್ 0. ಇದನ್ನು ಕೂಡ 2 ಸತಿ ಕೇಳಿದ್ದಾರೆ ಮಾರ್ಚ್ ಎಕ್ಸಾಮಲ್ಲಿ.
ಇಷ್ಟೇ ಈಸಿ ಇರುವಂಥದ್ದು. ಓಕೆ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಕೇಳುವಂಥ ಚಾನ್ಸಸ್ಗಳಿರುತ್ತೆ. ಸ್ವಲ್ಪ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಸಾಲ್ವ್ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಇದು ಒಂದು ಆಸ್ ಇಟ್ ಈಸ್ ಇರುವಂಥ ಕ್ವಶನ್ನು. ಓಕೆ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಇದು ಕೇಳಬಹುದು 5 ಮಾರ್ಕ್ಸ್ಗೆ. ಓಕೆ, ಇಲ್ಲಿನೂ ಸೇಮ್ 500 ಕಾನ್ಸ್ಟೆಂಟ್ ಇದೆ, 600 ಕಾನ್ಸ್ಟೆಂಟ್ ಇದೆ. ಒಂದ್ಸತಿ 7 ಬರುತ್ತೆ, ಇನ್ನೊಂದು ಸತಿ ಮಾಡಿದ್ರೆ ಇನ್ನೊಂದು 7 ಬರುತ್ತೆ. 7 ಸ್ಕ್ವೇರ್ ಕಾಮನ್ ಆಗಿಬಿಡುತ್ತೆ, ಅದನ್ನೇ ಕಾಮನ್ ತೊಗೊಂಡ್ರೆ 49 ಆನ್ಸರ್ ಉಳಿದಿರುವಂಥದ್ದು. ಓಕೆ, ಸೊ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ, ಸಿಂಪಲ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್. ಇದು ಇಲ್ಲಿವರೆಗೂ ಕೇಳಿಲ್ಲ ಸ್ಟೂಡೆಂಟ್ಸ್ 5 ಮಾರ್ಕ್ಸ್ಗೆ, ಬಟ್ ಕೇಳಬಹುದು. ಓಕೆ, ಸೊ ಹಾಗಾಗಿ ಇದನ್ನು ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ e⁻x+1 = 1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡ್ಕೋಬೇಕು, ಫಸ್ಟ್ ನಾವು ಈ x+1 ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಏನಾಗುತ್ತೆ, ಇಲ್ಲಿ ಇಂಟು ಈ ಕಡೆ ಬಂದರೆ ಡಿವೈಡ್ ಬೈ ಆಗುತ್ತೆ. ಓಕೆ, ಸೊ ಇವಾಗ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ, e⁻y ಡಿಫ್ರೆನ್ಷಿಯೇಷನ್ e⁻y. ಓಕೆ, y ಅನ್ನೋದು ಎಕ್ಸ್ಟ್ರಾ ಪಾರ್ಟ್, ಹಾಗಾಗಿ ಇಲ್ಲಿ dy/dx = ಇನ್ನು ಈ ಕಡೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಫಾರ್ಮೆಟ್ ಇದೆ. 1/x ಡಿಫ್ರೆನ್ಷಿಯೇಷನ್ -1/x² ಇದೆ ಅಲ್ವಾ. ಸೊ -1/x² ಅಂದರೆ x+1 ಹೋಲ್ ಸ್ಕ್ವೇರ್ ಆಯಿತು. ಇವಾಗ ಈ ಎಕ್ಸ್ಟ್ರಾ ಪಾರ್ಟ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. x ಡಿಫ್ರೆನ್ಷಿಯೇಷನ್ 1 ಆಗುತ್ತೆ, 1 ಡಿಫ್ರೆನ್ಷಿಯೇಷನ್ 0 ಅಂದರೆ 1 + 0 1 ಆಯಿತು. ಓಕೆ, ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, e⁻y ಜಾಗದಲ್ಲಿ ನಾನು ಈ ಒಂದು ರಿಸಲ್ಟ್ನ ರಿಪ್ಲೇಸ್ ಮಾಡ್ಬೋದಲ್ವಾ. ಓಕೆ, ಸೊ ನಾನು ಇವಾಗ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಈ e⁻y ತೆಗೆದು e⁻y = ಏನಿದೆ ಇಲ್ಲಿ 1/x+1 ಬರೀತಾ ಇದ್ದೀನಿ. ಓಕೆ, ಇವಾಗ x+1 ಈ ಕಡೆ ಶಿಫ್ಟ್ ಮಾಡ್ಕೋತೀನಿ. ಇಲ್ಲಿ ಜಸ್ಟ್ dy/dx ಉಳಿಯುತ್ತೆ. dy/dx -1, ಇದಂತೂ 1 ಆಗಿಬಿಡ್ತಾ. ಇಲ್ಲಿ ಏನಿದೆ x+1 ಹೋಲ್ ಸ್ಕ್ವೇರ್ ಇತ್ತು, ಇಲ್ಲಿ ಡಿವೈಡ್ ಬೈ ಇದೆ, ಈ ಕಡೆ ಬಂದರೆ ಇಂಟು ಆಗುತ್ತೆ, x+1 ಆಗುತ್ತೆ. ಇವಾಗ ನಾವು ಒಂದು ಟರ್ಮ್ನ ಕ್ಯಾನ್ಸಲ್ ಮಾಡ್ಕೋಬೋದಲ್ವಾ. ಅಂದರೆ ಫೈನಲಿ ನಮ್ಗೆ ಸಿಕ್ತು ಇವಾಗ dy/dx = -1/x+1 ಬಂತು. ಓಕೆ, ಸೊ ಇವಾಗ LHS ಹೋಗೋಣ. LHS ಅಲ್ಲಿ ಏನಿದೆ d²y/dx² ನಾವು ಫೈಂಡ್ ಮಾಡ್ಕೋಬೇಕಂದ್ರೆ ಇದಕ್ಕೆ ಇನ್ನೊಂದ್ಸತಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಣ. ಇನ್ನೊಂದ್ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದಾಗುತ್ತೆ d²y/dx². ಇಲ್ಲಿ ಅಗೇನ್ 1/x ಫಾರ್ಮುಲಾ, 1/x ಫಾರ್ಮುಲಾ -1/x² ಇದೆ, ಆಲ್ರೆಡಿ ಒಂದು ಮೈನಸ್ ಇದೆ. ಸೊ ಇದು ಮೈನಸ್ ಪ್ಲಸ್ ಆಗುತ್ತೆ. ಇದು ರಿಸಲ್ಟ್ ಬರುವಂಥದ್ದು x+1 ಹೋಲ್ ಸ್ಕ್ವೇರ್. ಎಕ್ಸ್ಟ್ರಾ ಪಾರ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ. ಅಂದರೆ ನಮಗೆ ಇಲ್ಲಿ ಸಿಕ್ತು ಸ್ಟೂಡೆಂಟ್ಸ್ ಟೋಟಲ್ ಆಗಿ LHS ಆನ್ಸರ್. ಓಕೆ, ಇನ್ನು RHS ಒಂದು ಫೈಂಡ್ ಮಾಡೋಣ. RHS ಏನು ಹೇಳುತ್ತೆ, ಫಸ್ಟ್ ಡಿಫ್ರೆನ್ಷಿಯೇಟ್ಗೆ ಸ್ಕ್ವೇರ್ ಮಾಡ್ಕೊಳ್ಳಿ ಅಂತ. ಫಸ್ಟ್ ಡಿಫ್ರೆನ್ಷಿಯೇಷನ್ ಆನ್ಸರ್ ಏನಿದೆ, dy/dx ಇದೆ = -1/x+1. ಇದಕ್ಕೆ ನಾನು ಎರಡೂ ಕಡೆ ಸ್ಕ್ವೇರ್ ಮಾಡ್ಕೊತೀನಿ. ಸ್ಕ್ವೇರ್ ಮಾಡ್ಕೊಂಡಾಗ ಏನಾಗಿಬಿಡುತ್ತೆ, ಇದು ಸ್ಕ್ವೇರ್ ಇರೋದ್ರಿಂದ ಮೈನಸ್ ಇದು ಪ್ಲಸ್ ಆಗಿ ಹೋಗ್ಬಿಡುತ್ತೆ. ಸೊ ಇದಾಯಿತು ಪ್ಲಸ್ ಸೈನ್, 1 ಸ್ಕ್ವೇರ್ ಆನ್ಸರ್ 1 ಆಗುತ್ತೆ. ಇಲ್ಲಿ ಕೆಳಗಡೆ x+1 ಹೋಲ್ ಸ್ಕ್ವೇರ್ ಆಗುತ್ತೆ. ಇದಾಯಿತು ನಿಮ್ಮದು RHS ಆನ್ಸರ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, LHS ಮತ್ತು RHS ಆನ್ಸರ್ ಎರಡು ಸೇಮ್ ಬಂದಿದೆಯಲ್ವಾ. ಅಂದರೆ ಎರಡು ಆನ್ಸರ್ ಸೇಮ್ ಬಂದಿದೆ ಅಂದರೆ ನಾವು ಇಲ್ಲಿ ಬರೀಬಹುದು d²y/dx² dy/dx ಹೋಲ್ ಸ್ಕ್ವೇರ್ ಆಗಿದೆ. ಓಕೆ, ಯಾಕಂದರೆ ಈ ಎರಡರದ್ದು ಆನ್ಸರ್ ಬಂದಿರುವಂಥದ್ದು 1/x+1 ಹೋಲ್ ಸ್ಕ್ವೇರ್ ಆಗಿದೆ ಅಂತ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಇದು ಇಲ್ಲಿವರೆಗೂ ಕೇಳಿಲ್ಲ. ಏನಾದರೂ ನಿಮ್ಮ ಕ್ವಶನ್ ಪೇಪರ್ ಟ್ವಿಸ್ಟ್ ಮಾಡಿ ಅಥವಾ ಈಸಿ ಮಾಡಬೇಕಂದ್ರೆ ಈ ಒಂದು ಕ್ವಶನ್ ಬರ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿ ಪ್ರಾಕ್ಟೀಸ್ ಮಾಡಿರಿ. ಸೊ ಇದು ಒಂದು ಕ್ವಶನ್ ಇರುವಂಥದ್ದು ಸ್ಟೂಡೆಂಟ್ಸ್ ನಿಮ್ಮ ಮಿಸ್ಲೇನಿಯಸ್ ಅಲ್ಲಿ. ಇದನ್ನು 5 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ಗಳಿದ್ದಾವೆ. ಇಲ್ಲಿವರೆಗೂ ಕೇಳಿಲ್ಲ, ಬಟ್ ಕೇಳಬಹುದು 5 ಮಾರ್ಕ್ಸ್ಗೆ. ಈಸಿ ಇದೆ, ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇದೊಂದು ಎಂಡ್ ಮಾಡಿದ್ರೆ ನಿಮ್ಮ ಎಲ್ಲ 5 ಮಾರ್ಕ್ಸ್ ಕ್ವಶನ್ಸ್ಗಳು ಕಂಪ್ಲೀಟ್ ಆದಾಗೆ. ಸೊ ಯಾವ್ದು ಬೇಕಾದ ಕೇಳಿದ್ರು ಇಷ್ಟಲ್ಲೇ ಯಾವುದಾದ್ರೂ ಒಂದು ಕ್ವಶನ್ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಏನಿದೆ ಕ್ವಶನ್ ಅಲ್ಲಿ ಅಬ್ಸರ್ವ್ ಮಾಡಿ. y = a cos ಇನ್ವರ್ಸ್ ಆಫ್ x ಇದೆ. ಓಕೆ, ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು, ಫಸ್ಟ್ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಸೊ ಡಿಫ್ರೆನ್ಷಿಯೇಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ dy/dx ಆಗುತ್ತೆ. ಓಕೆ, e⁻x ಡಿಫ್ರೆನ್ಷಿಯೇಷನ್ e⁻x ಇರುವಂಥದ್ದು. ಸೊ e⁻a cos ಇನ್ವರ್ಸ್ ಆಫ್ x ಆಗುತ್ತೆ. ಓಕೆ, ಸೊ ಇಲ್ಲಿ ನಾವೇನು ಮಾಡ್ತೀವಿ, ಎಕ್ಸ್ಟ್ರಾ ಪಾರ್ಟ್ ಇದೆ. ಸೊ ಆಸ್ ಇಟ್ ಈಸ್ ಬರ್ತೀವಿ. ಕಾಸ್ ಇನ್ವರ್ಸ್ ಏನಿದೆ -1/√1 - x². ಓಕೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಏನಾದರೂ ಡಿನಾಮಿನೇಟರ್ ಬಂದರೆ ಫಸ್ಟ್ ಟೈಮು ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಅಂದರೆ ಏನಾಗುತ್ತೆ, ಇದು ಇಂಟು ಆಗುತ್ತೆ. ಇಲ್ಲಿ ಆಲ್ರೆಡಿ y/dx ಇದೆ. ಸೊ ಇದನ್ನು ಆಸ್ ಇಟ್ ಈಸ್ ಬರ್ಕೊತೀರಾ. ಇಲ್ಲಿ ಏನು ಉಳಿದಿರೋದು a × -1 ಅಂದರೆ -a ಆಗುತ್ತೆ. ಇದು ಆಸ್ ಇಟ್ ಈಸ್ a cos ಇನ್ವರ್ಸ್ ಆಫ್ x. ಇವಾಗ ನಾವು ಇನ್ನೊಂದ್ಸತಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಏನೇನಾಗುತ್ತೆ, ಇಲ್ಲಿ u × v ಫಾರ್ಮುಲಾ ಆಗಿರುವಂಥದ್ದು. ಓಕೆ, ಸೊ ಡಿಫ್ರೆನ್ಷಿಯೇಟ್ ಮಾಡಿ ಸ್ಟೂಡೆಂಟ್ಸ್, u ಆಸ್ ಇಟ್ ಈಸ್ ಅಂದರೆ 1 - x² ಆಸ್ ಇಟ್ ಈಸ್. ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ d²y/dx² ಬರೆಯುವಂಥದ್ದು ಪ್ಲಸ್. ಇವಾಗ dy/dxನ ಆಸ್ ಇಟ್ ಈಸ್ ಇಟ್ಕೋಬೇಕು. √x ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು. √x ಫಾರ್ಮುಲಾ ಏನಾಗುತ್ತೆ, 1/2√x. 2√x x ಜಾಗದಲ್ಲಿ 1 - x². ಅಂದರೆ ಎಕ್ಸ್ಟ್ರಾ ಪಾರ್ಟ್ ಏನಾಯಿತು, 1 - x². 1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ. ಜಸ್ಟ್ x² ಡಿಫ್ರೆನ್ಷಿಯೇಷನ್ -2x ಆಗುತ್ತೆ, ಯಾಕಂದರೆ ಮೈನಸ್ ಇದೆ.
ಓಕೆ, ಇಲ್ಲಿಗೆ ಯು ಇಂಟು ವಿ ಫಾರ್ಮುಲಾ ಕಂಪ್ಲೀಟ್ ಆಯಿತು. ಇದು ಸೈನ್ ಇನ್ವರ್ಸ್ ಎಕ್ಸ್ ಅಲ್ಲಿ ಬಂದಿತ್ತು ಸೇಮ್ ಫಾರ್ಮುಲಾ, ಅದೇ ಇಲ್ಲಿ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಇಸ್ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಎ ಆಸ್ ಇಟ್ ಈಸ್, ಅಗೇನ್ ಇ ರೇಸ್ ಟು ಎಕ್ಸ್ ಡಿಫ್ರೆನ್ಸಿಯೇಷನ್, ಇ ರೇಸ್ ಟು ಎ ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಅಗೇನ್ ಎ ಆಸ್ ಇಟ್ ಈಸ್, ಅಗೇನ್ ಕಾಸ್ ಇನ್ವರ್ಸ್ ಅದು -1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಇಲ್ಲಿವರೆಗೂ ಈ ಆನ್ಸರ್ ಬಂತು. ಇವಾಗ ಮತ್ತೆ ನಾವು ಇಲ್ಲಿನೂ ಕೂಡ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಮಲ್ಟಿಪ್ಲೈ ಮಾಡ್ಕೋಬೇಕಾಗಿರುವಂಥದ್ದು. ಏನು ಮಲ್ಟಿಪ್ಲೈ ಮಾಡಬೇಕು, ತಳಗಡೆ ಏನಿದೆ ಅದೇ ರಿಸಲ್ಟ್ನೇ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈಂಗ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಕಂಪ್ಲೀಟ್ ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಇವಾಗ ಏನೇನಾಗುತ್ತೆ ಇವಾಗ ನೋಡಿ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಲ್ರೆಡಿ ಒಂದು ರಿಸಲ್ಟ್ ಇದೆ, ಮತ್ತೊಂದು ಸತಿ ನಾವು ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ಓಕೆ, ಇದು ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್. ಇಲ್ಲಿ ಪ್ಲಸ್ ಮೈನಸ್ ಆಗುತ್ತೆ, ಈ 2 ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತಾ. ಓಕೆ, ಇಲ್ಲಿನೂ ನಾವು ಮಲ್ಟಿಪ್ಲೈ ಮಾಡಬೇಕಾಗಿರುವಂಥದ್ದು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಉಳಿದಿರೋದು ಜಸ್ಟ್ ಎಕ್ಸ್ ಒಂದಿದೆ, ಡಿನಾಮಿನೇಟರ್ ಆಲ್ರೆಡಿ ಒಂದು 1 ಮೈನಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಇದೆ. ಆಮೇಲೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲೇನಿದೆ ನೋಡಿ, ಮೈನಸ್ ಪ್ಲಸ್ ಆಗುತ್ತೆ, ಎ ಇಂಟು ಎ ಸ್ಕ್ವೇರ್ ಅಂತ ಬರೀಬೋದಾ. ಇದು ಎ ಸ್ಕ್ವೇರ್ ಆಗುತ್ತೆ, ಎ ರೇಸ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಇಲ್ಲಿನೂ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು, ಆಲ್ರೆಡಿ ಇದ್ರ ಕೆಳಗಡೆ ಕೂಡ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಇದು ಆಸ್ ಇಟ್ ಇದು, ಇದಕ್ಕೂ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿದೆ. ಎಲ್ಲೆಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಒಂದ್ಸತಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ನಾನು ನಿಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಪಾರ್ಟ್ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದು, ಇಲ್ಲಿ ಇದನ್ನ ರಿಸಲ್ಟ್ ಮಲ್ಟಿಪ್ಲೈ, ಎಲ್ಲ ಟರ್ಮ್ಗಿನೂ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕಾಗಿತ್ತು. ಇವಾಗ ನೋಡಿ ಆಟೋಮೆಟಿಕ್ಲಿ ಈ ರಿಸಲ್ಟ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ, ಇಲ್ಲಿನೂ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಉಳಿದಿರುವಂಥ ರಿಸಲ್ಟ್ಸ್ ಏನು, 2 ಸತಿ ರೂಟ್ ಬಂದರೆ ನಾವು ಒಂದೇ ಸತಿ ರಿಸಲ್ಟ್ ರೂಟ್ನ ತೆಗೆದುಬಿಟ್ಟು ಬರೀಬೋದಲ್ವಾ. ಓಕೆ, ಇನ್ನು ಉಳಿದಿರೋದಲ್ಲಿ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್, ಕರೆಕ್ಟಾ. ನೆಕ್ಸ್ಟ್ ಮೈನಸ್, ಇವಾಗ ಇಲ್ಲಿ ಉಳಿದು ಜಸ್ಟ್ ಎಕ್ಸ್ ಮಾತ್ರ, ಇಲ್ಲಿ ಡಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಎ ಸ್ಕ್ವೇರ್ ಆಸ್ ಇಟ್ ಇಸ್. ಈ ಉಳಿದಿರುವಂಥ ರಿಸಲ್ಟು ವಾಯ್ ಆಗಿದೆ, ಕರೆಕ್ಟ್ ಅಲ್ವಾ. ಸೊ ವಾಯ್ ಅಂತ ನಾನು ಇಲ್ಲಿ ಬರೀಬೋದಲ್ವಾ, ವಾಯ್ ಬರೆದ್ವಿ. ಇನ್ನು ಲಾಸ್ಟಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್. ಈ ಪೂರ ಪಾರ್ಟ್ ಈ ಕಡೆ ತೊಗೊಂಬನ್ನಿ, ಮೈನಸ್ ಎ ಸ್ಕ್ವೇರ್ ಇಂಟು ವೈ ಇಸ್ ಈಕ್ವಲ್ಸ್ ಟು 0. ಇದಾಗಿದೆ ನಮ್ಮದು ಲಾಸ್ಟ್